ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಓ ಸಖಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ಬಸವ ಜಯಂತಿ. ನಾಡಿನಾದ್ಯಂತ ವೀಕ್ಷಿಸ್ತಾ ಇರತಕ್ಕಂತಹ ಸಮಸ್ತ ವೀಕ್ಷಕರಿಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ಅಂದ್ರೆ ವೈಶಾಖ ಮಾಸದ ಶುದ್ಧ ತೃತೀಯದಂದು ಬಸವಣ್ಣನವರು ಜನ್ಮಿಸಿದಂತಹ ದಿನ. 12ನೇ ಶತಮಾನದಲ್ಲಿಯೇ ರಾಜ್ಯದಲ್ಲಿ ನಡೆದಂತಹ ಸಾಮಾಜಿಕ ಕ್ರಾಂತಿಯ ರೂವಾರಿ ಬಸವಣ್ಣನವರು. ವಚನ ಸಾಹಿತ್ಯ, ಸಾಮಾಜಿಕ ನ್ಯಾಯ, ದಾಸೋಹ, ಜಾತಿ ಭೇದ ನಿರ್ಮೂಲನೆ, ಸಮಾನತೆ, ವೈಚಾರಿಕತೆ ಇವುಗಳತ್ತ ಬೆಳಕು ಚೆಲ್ಲುತ್ತಾ ಶ್ರೇಷ್ಠರೆಂದು ಹೆಸರು ಪಡೆದಿರತಕ್ಕಂತಹ ಸಮಾಜ ಸುಧಾರಕರು ಜಗಜ್ಯೋತಿ ಬಸವೇಶ್ವರರು. ಬಸವ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ದಿವಸ ಕ್ರಾಂತಿಕಾರಿ ಜಗಜ್ಯೋತಿ ಬಸವಣ್ಣನವರ ವೈಚಾರಿಕತೆ ಹಾಗೂ ಮಹಿಳೆ ಈ ಕುರಿತಂತಹ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ, ಚರ್ಚಿಸೋಣ. ಹಾಗೇನೆ ಜೊತೆಗೆ ಬಸವಣ್ಣನವರ ವಚನಗಳನ್ನು ಕೂಡ ಆಲಿಸೋಣ. ಬಸವಣ್ಣನವರ ವಚನಗಳನ್ನ ಬಲು ರಾಗಬದ್ಧವಾಗಿ ತಾಳಬದ್ಧವಾಗಿ ಹಾಡುತ್ತಾ ಇಂದು ನಮ್ಮ ಕಿವಿಗಳಿಗೆ ಗಾನ ಸುಧೆಯನ್ನು ಹರಿಸಲು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ, ರಾಜ್ಯದಲ್ಲಿಯೇ ಮೊಟ್ಟ ಮೊದಲಿಗೆ ವಚನ ಗಾಯನದಲ್ಲಿ ಒಂದು ವಿಶಿಷ್ಟ ರೀತಿಯಂತಹ ಪರಂಪರೆಯನ್ನ ಹಾಡಿ ಪ್ರಖ್ಯಾತರಾಗಿರುವಂತಹ ಖ್ಯಾತ ಕ್ಲಾರಿಯೋನೆಟ್ ವಾದಕ ಡಾಕ್ಟರ್ ಪಂಡಿತ್ ನರಸಿಂಹಲು ವಡವಾಟಿಯವರ ಸುಪುತ್ರಿಯಾಗಿರ್ತಕ್ಕಂತಹ ಶ್ರೀಮತಿ ವಡವಾಟಿ ಶಾರದಾ ಭರತ್ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಮತಿ ಶಾರದಾ ವಡವಾಟಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಶ್ರೀಮತಿ ಶಾರದಾ ವಡವಾಟಿಯವರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರು, ವಚನ ಪರಂಪರೆಗೆ ಶ್ರೇಷ್ಠರೆನಿಸಿದಂತಹ ಗಾಯಕರು, ದೂರದರ್ಶನ ಹಾಗೂ ಆಕಾಶವಾಣಿಯಲ್ಲಿ ವಚನ ವಿಭಾಗದಲ್ಲಿ ಎ ಗ್ರೇಡ್ ಆರ್ಟಿಸ್ಟ್ ಹಾಗೇನೆ ದೇವರನಾಮ ವಿಭಾಗದಲ್ಲಿ ಬಿ ಗ್ರೇಡ್ ಹೈ ಆರ್ಟಿಸ್ಟ್ ಆಗಿ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರತಕ್ಕಂತಹವರು. ಹಾಗೇನೆ ಮೈಸೂರು ದಸರಾ ಉತ್ಸವ, ಹಂಪಿ ಉತ್ಸವ, ಪುರಂದರ ಉತ್ಸವ, ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ತಮ್ಮ ವಚನ ಗಾಯನದ ಮೂಲಕ ಜನಮನ ಸೂರೆಯನ್ನಗೊಂಡಿರ್ತಕ್ಕಂತಹವರು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾ ಇರೋದು ನಿಮ್ಮೆಲ್ಲರ ಸೌಭಾಗ್ಯ. ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಜೊತೆಗೆ ಈ ವಚನಗಳ ಅರ್ಥ ವಿಶ್ಲೇಷಣೆ, ವಿವರಣೆಗಳನ್ನ ನೀಡಲು ನಮ್ಮೊಂದಿಗೆ ಇನ್ನೋರ್ವ ಅತಿಥಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಜನಮುಖಿ ಲೇಖಕಿ ಎಂದೇ ಪ್ರಸಿದ್ಧರಾಗಿರುವಂತಹವರು, ಸಮಾಜ ಸೇವಕರು, ಹಾಗೇನೆ ಮಹಿಳಾ ಪರ ಹೋರಾಟಗಾರ್ತಿಯಾಗಿರತಕ್ಕಂತಹ ಶ್ರೀಮತಿ ಬಿ.ಸಿ. ಶೈಲಾ ನಾಗರಾಜ್ರವರು. ಬಿ.ಸಿ. ಶೈಲಾ ನಾಗರಾಜ್ರವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶ್ರೀಮತಿ ಬಿ.ಸಿ. ಶೈಲಾ ನಾಗರಾಜ್ರವರ ಒಂದು ಕಿರು ಪರಿಚಯ ಹೇಳೋದಾದ್ರೆ, ಮಹಿಳಾ ಚಿಂತನೆ ಮತ್ತು ಸಾಹಿತ್ಯಕ್ಕೆ, ಅದರಲ್ಲೂ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ವಚನಕಾರ ಸಿದ್ದರಾಮೇಶ್ವರ, ಅಲ್ಲಮ, ಅಕ್ಕ ಮಹಾದೇವಿ ಮತ್ತು ಸ್ತ್ರೀವಾದ, ವಚನ ಕಾಯಕ, ಸಾಮಾಜಿಕ ಚಿಂತನೆ, ಇತ್ತೀಚೆಗೆ ಮೈಸೂರು ವಿವಿಯಿಂದ ಪ್ರಕಟಣೆಗೊಳಿಸಲ್ಪಟ್ಟಂತಹ ನೀಲಾಂಬಿಕೆ ಇತ್ಯಾದಿಯಾಗಿ ಸುಮಾರು 20ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿರುವಂತಹವರು. ಶೈನಾ ಕೈ ಬರಹದ ಸಾಹಿತ್ಯ ಪತ್ರಿಕೆಯ ರೂವಾರಿಯೂ ಕೂಡ ಹೌದು. ಮಹಿಳಾ ಸಂಸ್ಕೃತಿಯ ಬಗ್ಗೆ ವಿಶ್ಲೇಷಣೆಯನ್ನ ನಡೆಸ್ತಾ ಇರುವಂತಹವರು, ಮಹಿಳಾ ಸಂಘಟನೆಯನ್ನ ಮಾಡ್ತಾ ಇರತಕ್ಕಂತಹ ಶ್ರೀಮತಿ ಶೈಲಾ ನಾಗರಾಜ್ರವರು ಹಲವಾರು ಪ್ರಶಸ್ತಿಗೆ ಭಾಜನರಾಗಿರುವಂತವರು. ಕಾರ್ಯಕ್ರಮಕ್ಕೆ ಇವತ್ತು ಅವರಿಬ್ಬರು ಪಾಲ್ಗೊಳ್ತಾ ಇರೋದು ನಿಮ್ಮೆಲ್ಲರ ಸೌಭಾಗ್ಯ. ಹಾಗೇನೆ ಈ ಒಂದು ಮಹಿಳಾ ಪತ್ರಿಕೆ ಬಗ್ಗೆ, ಮಹಿಳಾ ವಿಶ್ಲೇಷಣೆ ಕುರಿತು ಮಾತಾಡಲಿದ್ದಾರೆ. ಹಾಗೇನೆ ಜೊತೆಗೆ ಬಸವಣ್ಣನವರ ವಚನವನ್ನು ಕೂಡ ವಿಶ್ಲೇಷಣೆ ಮಾಡಿ ಅದರ ಜೊತೆಯಾಗಿ ರಾಗಬದ್ಧವಾಗಿ ಈ ವಚನಗಳನ್ನು ಕೂಡ ಇವತ್ತು ನಾವೆಲ್ಲ ಕೇಳುವಂತವರಾಗೋಣ ಅಂತ ಹೇಳ್ತಾ, ಬನ್ನಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇನೆ. ಮೊದಲ ಪ್ರಶ್ನೆ ಶೈಲಾ ನಾಗರಾಜ್ ಅವರೇ, ಇವತ್ತು ನಾಡಿನೆಲ್ಲೆಡೆ ಬಸವ ಜಯಂತಿಯಿಂದ ಅದ್ದೂರಿಯಾಗಿ ವೈಭವದಿಂದ ಆಚರಿಸಲಾಗ್ತಾ ಇದೆ. ನಮಗೆಲ್ಲ ತಿಳಿದ ಹಾಗೆ ವಿಶ್ವ ಮಾನವ ವಚನಗಳ ಹರಿಕಾರ ಅಂದೇ ಪ್ರಸಿದ್ಧರಾದವರು ಈ ಜಗಜ್ಯೋತಿ ಬಸವೇಶ್ವರವರು. ಈ ಒಂದು ಬಸವ ಜಯಂತಿಯ ಹಿನ್ನೆಲೆಯನ್ನ ನಮ್ಮ ಎಲ್ಲ ಗೆಳತಿಯರಿಗೆ ತಾವು ತಿಳಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಖಂಡಿತ. ಮಹಾಮಾನವತಾವಾದಿ, ಶ್ರೇಷ್ಠ ವಚನಕಾರ, ಜಗತ್ತಿನ ಶ್ರೇಷ್ಠ ದಾರ್ಶನಿಕರಲ್ಲೊಬ್ಬರಾದಂಥ ಜಗಜ್ಯೋತಿ ಬಸವೇಶ್ವರರ ಜನ್ಮದಿನದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಕೂಡ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯದ ದಾರಿಯಲ್ಲಿ ನಡೆದು ಅದನ್ನು ಸಾಧಿಸಿ ಸಾಮಾಜಿಕವಾಗಿ ಎತ್ತರವನ್ನು ಸಾಧಿಸಿರುವಂಥ ಬಸವಣ್ಣನವರು ನಮಗೆ ಯಾವತ್ತೂ ಆದರ್ಶ. ಸಮಾಜದ ಮೇಲು ಕೀಳು ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಅವರು 12ನೇ ಶತಮಾನದಿಂದ ಕೂಡ ಹೋರಾಟ ಮಾಡಿ ಇಡೀ ಒಂದು ಶತಮಾನವನ್ನು ಮುಂದಿನ
ಎಲ್ಲ ಶತಮಾನಕ್ಕೆ ಒಂದು ಮುನ್ನಡೆಯಾಗಿ ಇಟ್ಟಂಥ ಒಂದು ಸಂದರ್ಭದಲ್ಲಿ ಬಸವಣ್ಣರವನ್ನ ನಾವು ಯಾವತ್ತೂ ನೆನೆಯುವಂಥದ್ದು ನಿಜವಾಗೂ ಕೂಡ ನಾವು ಅವರಿಗೆ ಸಲ್ಲಿಸಬೇಕಾಗಿರುವಂಥ ಒಂದು ಭಕ್ತಿ ಮತ್ತೆ ಅವರ ಒಂದು ಕರ್ತವ್ಯಕ್ಕೆ ನಾವು ಸಲ್ಲಿಸ್ತಾ ಇರುವಂಥ ಕೃತಜ್ಞತೆ ಅಂತ ಅನ್ಕೊಳ್ತೀವಿ. ಆದ್ರಿಂದ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಸವಣ್ಣನವರ ಹಾಕಿಕೊಟ್ಟ ಹಾದಿಯಲ್ಲಿ ಇಡೀ ಸಮಾಜ ನಡೀತಾ ಇದೆ. ಇಡೀ ಸಮಾಜದಲ್ಲಿ ಇವತ್ತು ಕೂಡ ಮೇಲು ಕೀಳು ಇದೆ ಅಂತ ಖಂಡಿತವಾಗಿ ಆ ಬಸವಣ್ಣನನ್ನ ನಾವು ಮರ್ತಿರುವಂಥದ್ದು. ಅದಕ್ಕಾಗಿಯೇ ನಾವು ಸದಾ ಬಸವ ಜಯಂತಿಯನ್ನು ಮಾಡೋದ್ರ ಮೂಲಕ ಬಸವಣ್ಣನ ತತ್ವಗಳನ್ನು ಆಧರಿಸೋದ್ರ ಮೂಲಕ ಅನುಸರಿಸೋದ್ರ ಮೂಲಕ ಅವರಿಗೆ ಸದಾ ನಾವು ಅವರಿಗೆ ನಮಗೆ ನ್ಯಾಯ ತಂದುಕೊಟ್ಟಿರುವಂಥವ್ರಿಗೆ ಅವ್ರಿಗೆ ನ್ಯಾಯವನ್ನ ನಾವು ತಂದುಕೊಡ್ಬೇಕಾಗುತ್ತೆ. ಒಂದು ವಚನದ ಮೂಲಕನೇ ಮೇಡಮ್ ಹತ್ರ ಹೇಳಿಸಬಹುದಾ ಏನೋ ಅಲ್ವಾ? ಖಂಡಿತ ಸಂಧ್ಯಾ, ನೀವು ಹೇಳೋದು ಈಗ ಬಸವಣ್ಣ ನಿಜವಾಗೂ ಕೂಡ ಒಂದು ದೊಡ್ಡ ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ, ಬರೀ ಕರ್ನಾಟಕಕ್ಕಲ್ಲ. ಅವರು ಇವನಾರವ ನೆಂದೆನಿಸಿದರಯ್ಯ, ಇವ ನಮ್ಮವ ನಿಂಚಯ್ಯ ಅನ್ನೋ ಒಂದು ವಚನದ ಮೂಲಕ ಒಂದು ದೊಡ್ಡ ಸಂದೇಶ ಕೊಟ್ಟಿದ್ದಾರೆ. ಈಗ ಶಾರದಾ ವಡಿವಾಟ ಅವರು ಅದನ್ನ ಹಾಡ್ತಾರೆ. ಕೇಳಿಸ್ತಿಲ್ವಾ ಸರ್? ಅದಕ್ಕೆ ದನಿಸದಿರಯ್ಯ ದನಿಸದಿರಯ್ಯ ಇವನಮ್ಮವ ದನಿಸಯ್ಯ ಇವನಾರವ ಕೂಡಲ ಸಂಗಮ ದೇವಾ ನಿಮ್ಮ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಗನ ದನಿಸಯ್ಯ ನಿಮ್ಮ ಮನೆಯ ಮಗನ ದನಿಸಯ್ಯ ಇವನಾರವ ದನಿಸದಿರಯ್ಯ ಇವನಮ್ಮವ ದನಿಸಯ್ಯ ಇವನಾರವ. ಅತ್ಯಂತ ಸುಶ್ರಾವ್ಯವಾದಂತಹ ಗಾಯನ ಶ್ರೀಮತಿ ಶಾರದಾ ಅವರೇ. ಸಾಧಾರಣವಾಗಿ ವಚನಗಳನ್ನ ಓದಿದಾಗ ಅದರ ಸಾಹಿತ್ಯ ಜನಸಾಮಾನ್ಯರಿಗೆ ಅರ್ಥವಾಗೋಲ್ಲ, ಅಂದ್ರೆ ಎಲ್ರಿಗೂ ಕೂಡ ಅದು ಬೇಗ ತಿಳಿಯೋಲ್ಲ. ಆದ್ರೆ ತಾವು ಒಂದು ಹಾಡಿಗೆ ಭಾವ ರಾಗವನ್ನ ತುಂಬಿ ಹಾಡಿದಾಗ ಇದು ಜನಮನ ಮುಟ್ಟುವಲ್ಲಿ ತುಂಬಾ ಒಂಥರ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ ಅನ್ಕೊಳ್ತೀನಿ. ಈ ಒಂದು ವಿಶಿಷ್ಟವಾದಂತಹ ವಚನ ಗಾಯನ, ತಾವು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕಿ ಆಗಿದ್ರೂ ಕೂಡ ಈ ವಿಶಿಷ್ಟ ರೀತಿಯಾದಂತಹ ವಚನ ಗಾಯನಕ್ಕೆ ಬಹಳ ಪ್ರಸಿದ್ಧಿ. ಇದಕ್ಕೆ ನಿಮ್ಗೆ ಪ್ರೇರಣೆ ಏನು ಶಾರದಾ ಅವರೇ? ಮೇಡಮ್, ನನ್ನ ತಂದೆಯವರು ಅವರು ವಿಶ್ವವಿಖ್ಯಾತ ಕ್ಲಾರಿನೆಟ್ ವಾದಕರು ಡಾಕ್ಟರ್ ಪಂಡಿತ್ ನರಸಿಂಹೋಲ ವಡವಾಟಿ ಅಂತ. ಅವರ ಗುರುಗಳು ಪಂಡಿತ್ ಸಿದ್ದರಾಮ್ ಜಂಬಲ್ದಿನಿಯವರು, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಶಿಷ್ಯರವರು. ಹೀಗಾಗಿ ಅವ್ರು ಏನಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಜೊತೆಗೆ ವಚನಕ್ಕೆ ಕೆಲವೊಂದು ಈಗ ಭಾವಗೀತೆ ಆದಂಥ ಒಂದು ಶೈಲಿ ಇರುತ್ತೆ, ದೇವರನಾಮಕ್ಕೆ ಆದಂಥ ಒಂದು ಶೈಲಿ, ವಚನಕ್ಕೆ ವಚನದೇ ಆದಂಥ ಶೈಲಿ ಇದೆ. ಹೀಗಾಗಿ ಅವರು ಆ ಶೈಲಿಯನ್ನು ವಚನದಲ್ಲಿ ಬೆಳೆಸ್ಕೊಂಡು ಬಂದ್ರು. ಹೀಗಾಗಿ ವಚನಕ್ಕೆ ವಿಶಿಷ್ಟವಾದ ಒಂದು ಶೈಲಿ ಇದೆ. ಅದಕ್ಕೆ ಅವರು ರಾಗ, ಕ್ಲಿಷ್ಟಕರವಾದ ರಾಗ ಮತ್ತೆ ತಾಳ ಅದನ್ನ ಹಾಕಿ ಅವರು ರಾಗ ಸಂಯೋಜನೆ ಎಲ್ಲ ಮಾಡ್ತಾ ಇದ್ರು. ಹೀಗಾಗಿ ಅದು ನಮ್ಗೆ ಆ ಪರಂಪರೆಯಿಂದ ಬಂದಿರೋದಕ್ಕೆ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ ಮೇಡಮ್. ಯಾಕಂದ್ರೆ ಶಾಸ್ತ್ರೀಯ ಸಂಗೀತ ಜೊತೆಗೆ ವಚನಗಳು ಕೇಳಿದಾಗ ಜನಗಳಿಗೆ ಕಿವಿಗೂ ತಲುಪುತ್ತೆ, ಸಾಹಿತ್ಯ ತಲುಪುತ್ತೆ, ಜೊತೆಗೆ ಸಂಗೀತದ ಮೂಲಕ ಅವ್ರಿಗೆ ಸಂದೇಶನು ಕೊಟ್ಟಂಗಾಗುತ್ತೆ ಅಂತ. ಬಹಳ ಒಳ್ಳೆಯ ಮಾತುಗಳು. ಹಾಗೇನೆ ಶೈಲಾ ನಾಗರಾಜ್ ಅವರೇ, ಈ ವಚನ ಅಂದ್ರೆ ಆಕ್ಚುಲ್ ಆಗಿ ಏನು, ಇದನ್ನ ನೀವು ಯಾವ ರೀತಿಯಾಗಿ ಅರ್ಥೈಸ್ತೀರಾ ಮೇಡಮ್? ನಿಜವಾಗೂ ಕೂಡ ವಚನ ಅಂದ್ರೆ ಒಂದು ದೇಶೀಯ ಪ್ರಕಾರ. ಇದು ಸಾಹಿತ್ಯದ ಒಂದು ಪ್ರಕಾರವೇ ಆದ್ರೂ ಕೂಡ ಇದು ಜನ ಮನ್ನಣೆಯನ್ನ ಜನ ನುಡಿಯಾಗಿ ಗಳಿಸ್ಕೊಂಡಿರುವಂಥದ್ದು. ಇದನ್ನ
ವಚನಕಾರರು ಇದನ್ನ ಬಳಸ್ತಾ ಹೋದ್ರು. ಅದನ್ನ ನಿಜವಾದ ರೂವಾರಿ ಬಸವಣ್ಣ ಆಗಿದ್ರು. ಬಸವಣ್ಣ ಜನರ ನಾಡಿಯ ಮಿಡಿತವನ್ನು ಹಿಡಿದು ಅವರಲ್ಲಿರುವಂಥ ಅಸಮಾನತೆಯನ್ನು ಹೋಗಲಾಡಿಸುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಸಾಹಿತ್ಯಿಕ ಟಚ್ ಅನ್ನು ಕೊಟ್ಟಿದ್ದೇ ಈ ವಚನಗಳ ಒಂದು ರಚನೆ. ವಚನ ರಚನೆ ನಿಮ್ಗೆ ಈಗಾಗಲೇ ನಿಮಗೆ ಗೊತ್ತಿದೆ ಅನುಭವ ಮಂಟಪದ ಬಗ್ಗೆ. ಅಲ್ಲಿ ಎಂಥ ಸಾಮಾನ್ಯರು ಕೂಡ ವಚನವನ್ನು ರಚಿಸೋದ್ರ ಮೂಲಕ ತಮ್ಮ ಜೀವನಾನುಭವವನ್ನು ಅನುಭಾವಿಕ ನೆಲೆಯಲ್ಲಿ ತೋರಿಸ್ತಾ ಹೋದ್ರು. ಅಂತ ಒಂದು ವಚನಗಳ ಕಟ್ಟನ್ನು ನಾವು ಇವತ್ತು ವಚನಗಳ ಮಾದರಿ ಅಂತ ಕರಿತೀವಿ. ಅಂಥ ವಚನಗಳು ಜನರ ಜೀವನಾಡಿಯಾಗಿರುತ್ತೆ, ಜನರ ಅನುಭವ ಆಗಿರುತ್ತೆ, ಜನರ ಅನುಭವವನ್ನು ಅನುಭಾವಿಕ ನೆಲೆಯಲ್ಲಿ ಹೇಳುವಂಥದ್ದಾಗಿರುತ್ತೆ. ಅದು ಜನರಲ್ಲಿರುವಂಥ ನೋವನ್ನು ಕೂಡ ವ್ಯಕ್ತಪಡಿಸುವಂಥದ್ದು, ಮತ್ತೆ ಸಮಾಜದಲ್ಲಿರುವಂಥ ಅಸಮಾನತೆಯನ್ನು ಕೂಡ ಹೇಳ್ತಾ ಹೋಗುವಂಥದ್ದಾಗಿರುತ್ತೆ. ಬಹುಶಃ ಬಸವಣ್ಣನವರು ಮಾಡಿದಂಥ ನಿಜವಾದ ಕ್ರಾಂತಿ ಇದನ್ನೇ. ಮೇಲು ಕೀಳುಗಳನ್ನು ಹೋಗ್ಲಾಡಿಸೋದ್ರ ಮೂಲಕ, ಅಸಮಾನತೆಯನ್ನು ಹೋಗ್ಲಾಡಿಸೋದ್ರ ಮೂಲಕ ಸಮಾಜದಲ್ಲಿ ಒಂದು ಸಮಾನತೆಯನ್ನು ತರೋದ್ರ ಮೂಲಕ ಅವರು ಒಂದು ಕ್ರಾಂತಿಯನ್ನೇ ಮಾಡಿದ್ರು. ಆ ಕ್ರಾಂತಿಯ ನಿಜವಾದ ಆಶಯ ಇವನಾರವ ಒಂದು ಹಾಡಿನ ವಚನದಲ್ಲಿದೆ. ಆ ವಚನ ಇವತ್ತು ಎಷ್ಟು ಪ್ರಸಿದ್ಧಿಯಾಗಿದೆ ಅಂತಂದ್ರೆ, ಯಾರಾದರೂ ಕೂಡ ಯಾರನ್ನಾರು ನಾವು ಬೇರೆಯಾಗಿ ನೋಡಿದಾಗ ಬಸವಣ್ಣನ ವಚನವನ್ನ ತಕ್ಷಣ ನಮಗೆ ನೆನಪು ಮಾಡುವಂತ ಒಂದು ಆತ್ಮಸಾಕ್ಷಿಯ ಪ್ರಜ್ಞೆ ಆ ಮೂಲಕ ಬರ್ತಾ ಹೋಗುತ್ತೆ. ಬಹುಶಃ ಅದಕ್ಕೆ ಇವನಾರವ ಎನ್ನದಿರು, ಇವ ನಮ್ಮವ ಎನಿಸವ. ಇದು ಮೊಟ್ಟ ಮೊದಲು ಸಾಮಾಜಿಕ ಕ್ರಾಂತಿಯ ಹಿಂಬಾಗಿ ಬಂದಂತ ಈ ವಚನ ಬಹುಶಃ ಇಡೀ ವಿಶ್ವ ಪ್ರಸಿದ್ಧಿಯಾಗಿದೆ. ವಚನಗಳು ಕೂಡ ಕನ್ನಡ ನುಡಿ, ಕನ್ನಡ ನಾಡು, ಕನ್ನಡ ಸಾಹಿತ್ಯ ಇಡೀ ವಿಶ್ವಕ್ಕೆ ಕೊಟ್ಟಂತ ಒಂದು ಮಾದರಿಯ ಸಾಹಿತ್ಯ ಆಗಿದೆ. ಅದರಿಂದ ಕನ್ನಡ ಭಾಷೆಯಲ್ಲಿ, ದೇಶೀಯ ಸಂಸ್ಕೃತಿಯಲ್ಲಿ ಇವತ್ತು ವಚನಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲೆಲ್ಲ ಸಾಹಿತಿಗಳು ಸಂಸ್ಕೃತ ಭೂಯಿಷ್ಠವಾದಂಥ ಒಂದು ಸಾಹಿತ್ಯವನ್ನು ರಚಿಸ್ತಾ ಇದ್ರು. ಆದರೆ ತುಂಬ ಸ್ವತಂತ್ರವಾದಂಥ ಮತ್ತೆ ಈ ಮಾದರಿಯಲ್ಲಿ ಬಂದಂಥ ಒಂದು ಸಾಹಿತ್ಯ ಇದು ಲಯಬದ್ಧವಾಗೂ ಇದೆ. ನೋಡಿ, ಈಗ ತಾನೇ ಶಾರದಾ ಹಾಡಿದ್ರು, ಎಷ್ಟು ಲಯಬದ್ಧವಾಗಿದೆ ಅಂದ್ರೆ ಅದು ಕಿವಿಗೆ ಇಂಪು, ಮನಸ್ಸಿಗೆ ತಂಪು, ಮತ್ತೆ ಕೂಡ ನಮಗೆ ಇನ್ನೂ ಸ್ವಲ್ಪ ಹತ್ತಿರ ಆಗುತ್ತೆ. ಮತ್ತೆ ಕನ್ನಡ ಭಾಷೆ, ಬಹುಶಃ ವಚನಗಳು ಕನ್ನಡ ಭಾಷೆಗೆ ಧರ್ಮ ಭಾಷೆಯ ಸ್ಥಾನವನ್ನು ಕೂಡ ತಂದುಕೊಟ್ಟವು. ಅದನ್ನ ನಾವು ಯಾವತ್ತೂ ಮರೆಯೋಂಗಿಲ್ಲ. ಒಂದು ಕನ್ನಡ ಭಾಷೆಯನ್ನ ಬಳಸೋದ್ರ ಮೂಲಕ ಭಾಷಾ ಸಂಪತ್ತನ್ನ ಹೆಚ್ಚುವಂಥದ್ದಲ್ದಲೆ ಅದಕ್ಕೆ ಒಂದು ಧರ್ಮ ಭಾಷೆಯ, ಯಾಕೆಂದ್ರೆ ವಚನ ಚಳುವಳಿಯನ್ನ ನಾವು ಸಮಾಜೋಧಾರ್ಮಿಕ ವಿಕಾಸದ ಚಳುವಳಿ ಅಂತ ಕರಿತೀವಿ. ಒಂದು ಸಾಹಿತ್ಯ ಚಳುವಳಿಯಾಗಿದ್ದು ವಚನ ಕ್ರಾಂತಿಯಿಂದ, ಒಂದು ಸಾಹಿತ್ಯ ಮನಕ್ಕೆ ಆಪ್ತವಾದಿದ್ದು ಕೂಡ ವಚನಗಳನ್ನ ಓದೋದ್ರ ಮೂಲಕ, ಹಂಚ್ಕೊಳ್ಳೋದ್ರ ಮೂಲಕ, ಹಾಡೋದ್ರ ಮೂಲಕ. ಅದರಿಂದ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಬಹುದೊಡ್ಡ ಆಸ್ತಿ. ಓಕೆ, ಅವರು ಹಾಡೋಕ್ಕಿಂತ ಮುಂಚಿತಾಗಿ ಒಂದು ಕರೆ ಇದೆ, ಸುಶೀಲಾ ನಾಯಕ್ ಅನ್ನೋರು ಕರೆ ಇದೆ. ಏನಿದೆ ಅವರ ಪ್ರಶ್ನೆ ಕೇಳ್ಬಿಡೋಣ. ಕೇಳೋಣ. ನಮಸ್ಕಾರ ಸುಶೀಲಾ ನಾಯಕ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಇವ್ರೆ. ಸುಶೀಲಾ ಅವರೇ ನಮಸ್ಕಾರ, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ನಮಸ್ಕಾರ ಮೇಡಮ್. ನಮಸ್ಕಾರ. ಹಾ ಹೇಳಿಮ್ಮ. ಬಸವಣ್ಣವರು ಪರಮ ಸತಿಗೆ ಗಂಡನೊಬ್ಬ, ಪರಸ್ತ್ರೀ ಪರಧನಕ್ಕೆ ಅಂಜು ಅಂತ ಹೇಳಿದ್ದಾರೆ ಬಸವಣ್ಣವರು. ಹಲೋ, ಹೇಳಿ ಹೇಳಿ, ಕೇಳ್ತಾ ಇದೆ ಸುಶೀಲಾ, ಹೇಳಿ. ಆ ಪರಮ ಸತಿಗೆ ಗಂಡನೊಬ್ಬ, ಪರಸ್ತ್ರೀ ಪರಧನಕ್ಕೆ ಅಂಜು ಅಂತ ಹೇಳಿದ್ದಾರೆ. ಹಂಗೆ ನೀವು ಈಗ ಹೆಣ್ಣು ಮಕ್ಕಳಿಗೆ ಪತಿ ಹೋದ್ಕೊಳ್ಳೇನ ಇದನ್ನೆಲ್ಲ ತೆಗೀರಿ, ಇದನ್ನೆಲ್ಲ ಮುಂದ್ ಬರ್ಬೇಡಿ, ಆ ಪತಿನೇ ನಮ್ಗ ಪರಮಾತ್ಮನೇ ಎಲ್ಲಾರ್ಗಿ ಪತಿ. ಆಮೇಲೆ ಈ ಸಮಾಜದಲ್ಲಿ ಬದುಕಕ್ಕೆ ಆ ಪತಿ ಹಿಡ್ಕೊಂಡು ನಾವು ಸಮಾಜದಲ್ಲಿ ಚಂದಾಗಿ 4 ಮಂದಿಯಲ್ಲಿ ಓಡಾಡಕ್ ಬಿಡಲ್ಲಲ್ಲ. ಇದು ಬಸವಣ್ಣವ್ರು ಗಂಡಸರಿಗೂ ಹೇಳ್ಯಾರ, ಗಂಡು ಮಕ್ಕಳಿಗೆ ಹೇಳ್ಯಾರ, ಹೆಣ್ಣು ಮಕ್ಕಳಿಗೂ ಹೇಳಿದ್ದು ವಚನ. ಅದನ್ನ ಯಾರು ನಡೆಸೋದಿಲ್ಲಲ್ಲ, ಇದಕ್ಕೆ ಕಡಿವಾಣ ಹಾಕೋದಿಲ್ಲ. ಹೆಣ್ಮಕ್ಳಿಗೆಲ್ಲಲ್ಲಿ ತೊಂದ್ರೆ ಅಲ್ಲ, ಎಲ್ಲಿ ಮುಂದೆ ಹೋಗಂಗಿಲ್ಲ. ಪತಿ ಹೋದ್ ಕೂಡ ಹೆಂಗ್ ಮಾಡು, ಹಿಂಗ್ ಮಾಡೋದು. ಎಲ್ಲಾರ್ಗಿ ಪತಿ ಪರಮಾತ್ಮನೇ ಹೇಳ್ಯಾರ, ಪೂರ್ಣ ಸಂಗಮನೇ ಪತಿ ಅಂತ ಹೇಳ್ಯಾರ. ಆಮೇಲೆ ಸಮಾಜದಾಗ ಹಿಂಗ್ ಮಾಡ್ತಾರಲ್ಲ, ಅದು ಯಾಕೆ ಅಂತ. ನಮ್ ಪತಿ ಇಲ್ವಾ ಮೇಡಮ್ ಇವರ ಪ್ರಶ್ನೆಗೆ? ಸುಶೀಲಾ ಅವರೇ ಕೇಳಿಸ್ಕೊಳ್ಳಿ. ಬಸವಣ್ಣನವರು ನಿಜವಾಗೂ ಕೂಡ ಸಮಾನತೆಯ ಹರಿಕಾರ, ಅದ್ರ ಜೊತೆಗೆ ಗಂಡು ಹೆಣ್ಣು ಅನ್ನೋ ಭೇದವನ್ನು ಕೂಡ ತೊಡೆದವರು. ನಿಮಗೆ ಗೊತ್ತಿದೆಯಲ್ವಾ, ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋದ್ರ ಮೂಲಕ ಅವರು ನಿಜವಾದಂತ ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಟ್ಟರು. ಅದ್ರ ಮೂಲಕನೇ ಮಹಿಳೆಯರಿಗಿರುವಂತ ಸ್ವಾತಂತ್ರ್ಯವನ್ನ ಅವರು ಆ ಸ್ವಾತಂತ್ರ್ಯವನ್ನ ಅವ್ರು ಬಳಸ್ಕೊಳ್ಳೋದಕ್ಕೂ ಕೊಟ್ಟರು. ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಮೂಲಕ ಮಿಕ್ಕೆಲ್ಲ ಸ್ವಾತಂತ್ರ್ಯವನ್ನ ಕೊಡ್ತಾ ಹೋದ್ರು. ನೀವು ಎಲ್ಲೋ ಅವರ ಒಂದು ವಚನವನ್ನ ಸ್ವಲ್ಪ ತಪ್ಪಾಗಿ ಗ್ರಹಿಸಿದ್ದಿರ್ಬೋದಾ ಅಂತ ಹೇಳ್ಬೋದಾ ನಾನು ಸುಶೀಲಾ? ಏನಂತಂದ್ರೆ, ಪತಿಗೆ ಸತಿಗೆ ಪತಿ ಒಬ್ಬನೇ ಅನ್ನೋ ತರ
ಸತಿಗೂ ಕೂಡ ಪತಿ ಒಬ್ಬನೇ ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಆಮೇಲೆ ಈಗಾಗಲೇ ಸಮಾಜದಲ್ಲಿದ್ದಂಥ ಇಂಥ ವೈರುಧ್ಯಗಳನ್ನ, ಈಗ ಒಬ್ಬ ಹೆಣ್ಣು ಮಗಳಿಗೆ ಗಂಡ ಸತ್ತ ತಕ್ಷಣನೇ ಅವನು ಕೊಟ್ಟಿರುವಂಥ ಅಥವಾ ಆ ಮದುವೆಯ ಲಕ್ಷಣಗಳೇನೇನಿದ್ದೋ ಅವನ್ನೆಲ್ಲ ತೆಗೆದುಹಾಕಬೇಕು ಅನ್ನೋ ಒಂದು ಮೌಢ್ಯವನ್ನು ಕೂಡ ಅವರು ಹೋಗ್ಲಾಡಿಸಿದ್ದಂಥವ್ರು. ಯಾಕೆ ಅಂತಂದ್ರೆ ಮಹಿಳೆಗೆ ನಿಜವಾದಂಥ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸೋದಕ್ಕೆ 12ನೇ ಶತಮಾನದಲ್ಲಿ ಎಲ್ಲ ರೀತಿಯ ಅವಕಾಶ ಇತ್ತು. ಆ ಸಂದರ್ಭದಲ್ಲಿ ಮಹಿಳೆ ತಾನು ವಿಧವೆ ಅಂತನೋ ಅಥವಾ ತಾನು ತುಂಬ ನಿಕೃಷ್ಟ ಸ್ಥಿತಿಯಲ್ಲಿ ಇದ್ದೀನಿ ಅಂತನೋ ಅನ್ಕೊಳೋ ಅಂತ ಯಾವ ಸಂದರ್ಭವೂ ಅಲ್ಲಿರಲಿಲ್ಲ. ಸುಶೀಲ, ನೀವು ವಚನಗಳನ್ನು ತುಂಬ ಚೆನ್ನಾಗಿ ಓದ್ಕೊಂಡ್ರೆ ನಿಜವಾಗೂ ಗೊತ್ತಾಗ್ತದೆ ಎಲ್ಲ ಕಾಲಕ್ಕೂ ಕೂಡ ಸಲ್ಲುವಂಥ ಒಂದು ಗುಣಗಳನ್ನ ಮತ್ತೆ ಮೌಢ್ಯವನ್ನು ಕಳಚುವಂಥದ್ದು ಬಸವಣ್ಣನವರ ವಚನಗಳಲ್ಲಿ ಇದ್ದಾವೆ. ಅದರಿಂದ ನಾವು ಯಾವತ್ತೂ ಕೂಡ ಸರ್ವಶ್ರೇಷ್ಠರೇ ಆಗಿರ್ತೀವಿ ಹೆಣ್ಣುಮಕ್ಕಳು. ಮತ್ತೆ ಹೆಣ್ಣು ಮಕ್ಳು ಇಲ್ದಿದ್ರೆ ಇಡೀ ಲೋಕವೇ ಮುಂದೆ ನಡೆಯಲ್ಲ. ಆಮೇಲೆ ಏನೋ ಅವರು ಗಂಡ ಸತ್ತ ತಕ್ಷಣನೇ ಎಲ್ಲ ಚಿಹ್ನೆಗಳನ್ನ ತೆಗೆದಾಕ್ಬೇಕು ಅಂದ್ರೆ ಯಾವ ಗಂಡನೂ ಆ ಚಿಹ್ನೆಗಳನ್ನೇನು ನಮಗೆ ಕೊಟ್ಟಿರಲ್ಲ. ಆದ್ರೆ ನಾವೇ ಹಾಕೊಂಡಿರುವಂತ ಒಂದಷ್ಟು ಬೇಲಿಗಳನ್ನ ತೆಗೆದು ಹಾಕಬೇಕು. ಮೌಢ್ಯಗಳನ್ನು ತೆಗೆದು ಹಾಕಿದ್ರೆ ಖಂಡಿತವಾಗಿ ಬಸವಣ್ಣ ಹೇಳಿರುವಂಥ ಆಶಯಕ್ಕೆ ನಾವೆಲ್ಲರೂ ಕೂಡ ಭದ್ರಾಗ್ತೀವಿ. ಆಗ ನಮ್ಮಲ್ಲಿ ವೈಚಾರಿಕತೆ ಬೆಳೀತಾ ಹೋಗುತ್ತೆ. ಅದ್ರ ಮೂಲಕ ನಾವು ನಮ್ಮ ಮಕ್ಕಳಿಗೂ ಕೂಡ ಅದನ್ನು ತಿಳಿಸ್ತಾ ಹೋಗ್ತೀವಿ. ಸುಶೀಲಾ ಅವರೇ, ನೀವೆಂದೂ ಹಂಚ್ಕೋಬೇಕಾಗಿಲ್ಲ. ಸಮಾಜದಲ್ಲಿ ಅವತ್ತಿಗಿಂತ ಇವತ್ತು ಹೆಚ್ಚು ನಮಗೆ ಸ್ವಾತಂತ್ರ್ಯ ಇರ್ಬೋದು, ದೌರ್ಜನ್ಯಗಳು ನಮ್ಮ ಮೇಲೆ ನಡೀತಾ ಇರ್ಬೋದು. ಆದರೆ ನಾವು ದಿಟ್ಟರಾಗಿ ನಿಂತಾಗ ಖಂಡಿತವಾಗಿ ಇಂಥದ್ದೆಲ್ಲವೂ ಸಾಧ್ಯ ಆಗ್ತಾ ಹೋಗುತ್ತೆ. ನಮ್ಮ ಕೈಯಲ್ಲಿದೆ ನಮ್ಮ ಶಕ್ತಿ, ಧೈರ್ಯ. ಹೌದಲ್ವಾ? ಬಹಳ ಚೆನ್ನಾಗಿ ಉತ್ತರಿಸಿದ್ರಿ ಅಂತ ಅನ್ಕೊಳ್ತೀನಿ ಶೈಲಾ ಅವರೇ. ಈಗ ನಾವು ಶಾರದಾ ಅವರಿಂದ ಇವನಾರವ ಕೇಳ್ಬೋದೇನಲ್ಲ ವಚನ ಮತ್ತೊಮ್ಮೆ? ಓಕೆ, ಹಾಗೆ ಹೇಳಲಿಲ್ಲಲ್ಲ? ಓಕೆ ಓಕೆ, ಹೇಳಿ. ಇವನಾರವ 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 ದನಿಸದಿರಯ್ಯ ಇವನಮ್ಮವ 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 ದನಿಸಯ್ಯ ಇವನಾರವ ಕೂಡಲ ಸಂಗಮ ದೇವಾ ನಿಮ್ಮ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಗನ ದನಿಸಯ್ಯ ಇವನಾರವ. ಶೈಲಾ ನಾಗರಾಜ್ ಅವರೇ, ವೈಚಾರಿಕತೆ ಹಾಗೆ ಸಮಾನತೆ ಕುರಿತಂತೆ ಕೂಡ ಅನೇಕ ವಚನಗಳಿದೆ. ಈ ವಚನಗಳ ವಿಶ್ಲೇಷಣೆ ಒಂದಷ್ಟು ನಮ್ಮ ಗೆಳತಿಯರಿಗೆ. ಖಂಡಿತ. ಬಸವಣ್ಣ ತಮ್ಮ ಇಡೀ ಎಲ್ಲ ವಚನಗಳನ್ನು ಕೂಡ ಅವರು ವೈಚಾರಿಕ ನೆಲೆಯಲ್ಲೇ ಬರೆದಿದ್ದಾರೆ. ಆಮೇಲೆ ಮೇಲು ಕೀಳುಗಳನ್ನು ಹೋಗ್ಲಾಡಿಸಬೇಕು ಅನ್ನೋ ಕಾರಣವೇ ಅವರ ವಚನ ಕ್ರಾಂತಿಯ ನಿಜವಾದಂಥ ಗೆಲುವು. ಆ ಗೆಲುವಿನ ಮೂಲಕನೇ ಅವರು ಕ್ರಾಂತಿಯನ್ನು ಕೂಡ ಮಾಡಿದ್ರು, ಸಾಹಿತ್ಯವನ್ನು ರಚಿಸಿದ್ರು, ಅದನ್ನು ಇಡೀ ಸಮಾಜಕ್ಕೆ ಕೊಟ್ಟು ಹೋದರು. ಬಹುಶಃ ಇವತ್ತು ವಚನ ಕ್ರಾಂತಿಯ ಹಿನ್ನೆಲೆಯಲ್ಲಿ ಬಂದಿರುವಂಥ ವಚನಗಳನ್ನು ನಾವು ಒಂದು ಕನ್ನಡದ ಆಸ್ತಿಯಾಗಿ ನೋಡ್ತಾ ಹೋಗ್ತೀವಿ. ಅವೆಲ್ಲವೂ ಕೂಡ ಇಡೀ ಸಮಾಜವನ್ನು ಎಚ್ಚರಿಸುವಂಥ, ಸಮಾಜವನ್ನು ತಪ್ಪಿದಾಗ ದಂಡಿಸುವಂಥ ದಂಡ ಆಗೋಗಿದ್ದು. ಅದರಿಂದ ಆ ಹಿನ್ನೆಲೆಯಿಂದ ಇವತ್ತು ಅವರು ಒಂದು ಕಡೆ ಹೇಳ್ತಾರೆ, ಅಸಮಾನತೆಯ ಹಿನ್ನೆಲೆ ಅಂತ ಹೇಳಿದ್ರಲ್ಲ, ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚ ಆಚಮನಕ್ಕೆ, ಕುಲ ಒಂದೇ ತನ್ನ ತಾನರಿವಂಗೆ, ಫಲ ಒಂದೇ ಷಡು ದರ್ಶನ ಮುಕ್ತಿಗೆ, ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿವದಂಗೆ ಅಂತ ಹೇಳ್ತಾರೆ. ಅಂದರೆ ಇಂಥ ಇವೆಲ್ಲವೂ ಕೂಡ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಎಲ್ಲರೂ ಕೂಡ ಒಂದೇ. ಒಂದು ಹೆಣ್ಣು, ಒಂದು ಗಂಡು. ಹೆಣ್ಣು ಕೀಳು ಅಂದ ತಕ್ಷಣ ಗಂಡು ಎಲ್ಲಿ ಮೇಲಾಗ್ತಾನೆ ಅಂತ ಅವ್ರು ಕೇಳ್ತಾರೆ. ಅದಕ್ಕೆ ಅವ್ರು ಒಂದು ಕಡೆ ಹೇಳ್ತಾರೆ, ಕೀಳಾಗದಲ್ಲದೆ ಮೇಲಾಗಲು ಸಾಧ್ಯ ಇಲ್ಲ ಅಂತ ಅವ್ರು ಒಂದು ಕಡೆ ಹೇಳ್ತಾರೆ. ಬಹುಶಃ ಇವೆಲ್ಲವೂ ಕೂಡ ಬಸವಣ್ಣವರು ನಮಗೆ ಕೊಟ್ಟಿರುವಂಥ ಮಾದರಿಗಳು, ಅವ್ರ ತತ್ವ. ಇವತ್ತು ಬಸವ ತತ್ವ ಯಾಕೆ ನಮ್ಮ ಒಂದು ಬದುಕಿನಲ್ಲಿ ನಡೀತಾ ಹೋಗಬೇಕು, ನಮ್ಮ ಬದುಕಿಗೆ ಎಷ್ಟು ಅವಶ್ಯಕತೆ ಅಂತ ನಾವು ಯೋಚನೆ ಮಾಡೋದಾಯ್ತು ಅಂದರೆ, ಇವತ್ತು ಇಡೀ ಪ್ರಪಂಚವನ್ನ, ಮತ್ತೆ ಇಡೀ ಪ್ರಪಂಚ ಅಷ್ಟೇ ಅಲ್ಲ, ಇಡೀ ವಿಶ್ವವನ್ನ ಒಂದು ಮೌಢ್ಯದಿಂದ, ಒಂದು ಯುದ್ಧದಿಂದ ರಕ್ಷಿಸೋದಕ್ಕೆ ಬಸವ ತತ್ವ ಒಂದೇ ಕಾರಣ ಅಂತ ನಾನಂತೂ ಯಾವತ್ತೂ ಹೇಳ್ತೀನಿ. ಯಾಕೆ ಅಂತಂದ್ರೆ ಅಲ್ಲಿ ಶಾಂತಿ ಇದೆ, ಸಮಾನತೆ ಇದೆ, ಮತ್ತೆ ಯಾವ ಭೇದವೂ ಇಲ್ಲ, ಮತ್ತೆ ಮೇಲು ಕೀಳು ಖಂಡಿತವಾಗಿ ಇಲ್ಲ. ಅವರ ಎಷ್ಟೋ ವಚನಗಳು ಹೇಗಿದ್ದಾವೆ ಅಂತಂದ್ರೆ, ಅವ್ರು ಹೇಳ್ತಾರೆ ಒಂದ್ ಕಡೆ, ಮೃತ್ಯು ಮುಟ್ಟದ ಮುನ್ನ, ಹೊತ್ತು ಹೋಗದ ಮುನ್ನ
ಪೂಜಿಸು ಲಿಂಗವ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಯಾವ ಕಾಲದಲ್ಲಿ ಎಲ್ಲವೂ ಕೂಡ ಬದುಕು ಅನಿಶ್ಚಿತವಾಗಿರುವಂಥದ್ದು. ಇಂಥ ಅನಿಶ್ಚಿತತೆಯ ಬಗ್ಗೆ ಮನುಷ್ಯ ತಿಳ್ಕೊಂಡಿದ್ರೆ ಖಂಡಿತವಾಗಿ ಅವನು ಮೌಢ್ಯದಿಂದ ಈಚೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೋ ದೇವರುಗಳನ್ನ ಪೂಜೆ ಮಾಡ್ತೀವಿ, ಅವರು ನಿಜವಾಗೂ ಕೂಡ ಇಷ್ಟಲಿಂಗವನ್ನ ಕೊಡೋದ್ರ ಮೂಲಕ ಮನೆಯನ್ನೇ ದೇವಾಲಯ ಮಾಡಿದ್ರು, ಅವರ ಮನಸ್ಸನ್ನ ದೇವಾಲಯ ಮಾಡಿದ್ರು. ಇಂತಹ ಒಂದು ಸಂದರ್ಭವನ್ನ ಅವರು ಒಂದ್ ಕಡೆ ಹೇಳ್ತಾರೆ, ಏನು ಅಗ್ರಮಣಿ ಒತ್ತಾರೆ ಹೆದ್ದು ಅಗ್ರಮಣಿ ಪತ್ರೆಯ ತಂದು. ಬಹುಶಃ ಶಾರದಾ ಅವರು ಅದಕ್ಕೆ ಒಂದು ಒಳ್ಳೆಯ ರಾಗವನ್ನ ಈಗ ಕೊಡ್ತಾರೆ. ಮುಂದುವರ್ಸೋಣ ಅದನ್ನ. ಆ ರಾಗದಲ್ಲಿ ಹಾಡೋಕ್ಕಿಂತ ಮುಂಚೆ ಚೆನ್ನೇಗೌಡ ಅನ್ನೋರು ಕನಕಪುರದಿಂದ ಕರೆ ಮಾಡಿದರು. ಎಲ್ಲೇಗೌಡ ಅನ್ನೋರು ಅವರ ಪ್ರಶ್ನೆ ಏನಿದೆ ಕೇಳಿ, ನಂತರದಲ್ಲಿ ಶಾರದಾ ಅವರು ನಿಮ್ಮ ವಚನವನ್ನ ಹೇಳಿ. ನಮಸ್ಕಾರ ಎಲ್ಲೇಗೌಡ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಚಂದನ ಮೂಲಕ. ಓಕೆ. ನಮ್ಮ ಸುಶೀಲಾ ತಾಯಿಯವ್ರ ತರದ ಜನ ಜಾಸ್ತಿ ಇರ್ತಾರೆ, ತಪ್ಪಾಗಿ ಅರ್ಥೈಸ್ಕೊಂಡು ಮಾತಾಡೋರು ಇದ್ದಾರೆ. ದೇಶಕ್ಕೆ ಒಂದು ಸಂವಿಧಾನ ಇದ್ದಂತೆ ಹಾಗೇನೆ ಬದುಕಿಗೆ ಒಂದು ಸಂವಿಧಾನ ನಮ್ಮ ಈ ವಚನ ಸಾಹಿತ್ಯ. ಇದು ಬದುಕಿನ ಸಂವಿಧಾನ. ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೆ ಹೇಗೆ ಸಮಾಜದಲ್ಲಿ ಬದುಕಬೇಕು ಅನ್ನುವ ಹಿನ್ನೆಲೆ ಇರುವಂತ ವಚನ ಸಾಹಿತ್ಯ. ಅಂತ ಸಮೃದ್ಧವಾದಂತ ಸಾಹಿತ್ಯದ ಕಾರ್ಯಕ್ರಮ ಚಿಂತನೆ ಮತ್ತು ಗಾಯನದ ಮೂಲಕ ನಡೀತಾ ಇರೋದು ತುಂಬಾ ಸಂತೋಷ. ನಿಮ್ಗೆ ಅಭಿನಂದನೆಗಳು. ಎಲ್ಲೇಗೌಡರಿಗೆ ಧನ್ಯವಾದ. ಎಲ್ಲೇಗೌಡರು ಕೂಡ ವಚನ ಸಾಹಿತ್ಯದ ಹಾದಿಯಲ್ಲಿರೋರು, ನನಗೆ ಗೊತ್ತಿದೆ ಎಲ್ಲೇಗೌಡ್ರೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಶಾರದಾ ಅವರೇ, ಮುಂದಿನ ವಚನವನ್ನು. ಹೊತ್ತಾರೆಯತು ಅಘವಣೆ ಪತ್ರಿಯ ತಂದು, ಹೊತ್ತಾರೆಯತು ಅಗ್ರವಣೆ ಪತ್ರಿಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ ಹೊತ್ತಾರೆಯದು. ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು, ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ತೊತ್ತು ಕೆಲಸವ ಮಾಡು ನಮ ಕೂಡಲ ಸಂಗಮ ದೇವರ, ತೊತ್ತು ಕೆಲಸವ ಮಾಡು ನಮ ಕೂಡಲ ಸಂಗಮ ದೇವರ, ಹೊತ್ತಾರೆಯದು ಅಗ್ರವಣಿ ಪತ್ರಿಯ ತಂದು. ಶಾರದಾ ಅವ್ರು ಹೇಳಿದ್ರ ಬಗ್ಗೆ ಒಂದೆರಡು ಮಾತನ್ನು ಮತ್ತೊಮ್ಮೆ ಹಂಚ್ಕೋತೀನಿ. ಅವರು ತೊತ್ತು ಕೆಲಸವ ಮಾಡು, ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ. ಬಹುಶಃ ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಂಡಿದ್ರೆ, ಮತ್ತೆ ನಾವು ಏನು ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅಂತ ಬಸವಣ್ಣ ಅವನ ಕಡೆ ಹೇಳ್ತಾರೆ. ಅಂದ್ರೆ ನಿನಗೆ ಇಡೀ ಲೋಕಕ್ಕೆ ಕೇಳಿಲ್ದಂತೆ ನಾನು ಒಲಿದಂತೆ ಹಾಡುವಂತ ನಿಜವಾದಂತ ಗುಣ ಏನಿದೆಯಲ್ಲ ನಮ್ಗೆ, ಅದನ್ನ ನಾವು ಯಾವಾಗ್ಲೂ ಕೂಡ ಇಟ್ಕೋಬೇಕು ಅನ್ನೋದು. ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ. ಎಷ್ಟು ಬದುಕು ನಶ್ವರವಾಗಿದೆ. ಇಂಥ ನಶ್ವರತೆಯಲ್ಲೂ ಕೂಡ ನಾವು ದೇವರನ್ನ ಅಥವಾ ನಾನು ಒಪ್ಪಿರುವಂತ ತತ್ವವನ್ನ ಮತ್ತೆ ಸಮಾಜದ ಮೇಲು ಕೀಳುಗಳನ್ನ ಹೋಗ್ಲಾಡಿಸುವಂತ ಸಾಮಾಜಿಕ ಜಾಗೃತಿಯನ್ನ ಉಂಟು ಮಾಡಬೇಕು ಅನ್ನೋ ನಿಜವಾದ ಬಸವಣ್ಣನವರ ಆಶಯ ಈ ಒಂದು ವಚನದಲ್ಲಿದೆ. ಓಕೆ, ಮುಂದೆ ಕವಿತಾ ಅನ್ನೋರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸವಿತಾ ಅವರೇ. ಹಲೋ, ನಮಸ್ತೆ ಮೇಡಮ್. ಕೇಳಿ ಮಾ, ತಮ್ಮ ಪ್ರಶ್ನೆ ಏನಿತ್ತು? ಹಲೋ ಹಲೋ ಸವಿತಾ ಅವರೇ, ಕೇಳಿಸ್ಕೊಳ್ತಾ ಇದೀವಿ, ಹೇಳಿ. ನಮಸ್ತೆ ಮೇಡಮ್, ನನ್ನ ಹೆಸರು ಸವಿತಾ ಅಂತ. ನಾ ಕಲಬುರಗಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಸವಿತಾ.
ಹೇಳಿಮ್ಮ. ಹೇಳಿ ಸವಿತಾ. ಮೇಡಮ್ ನನ್ ಪ್ರಶ್ನೆ, ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್, ತುಂಬಾ ಖುಷಿ ಆಯ್ತು ನೋಡಿ. ಸರಿ ಹೇಳಿಮ್ಮ. ಮೇಡಮ್ ನನ್ ಪ್ರಶ್ನೆ, ಇವಾಗ ಬಸವಣ್ಣನವರು ಅಂತರ್ಜಾತೀಯ ತುಂಬಾ ಸಪೋರ್ಟ್ ಮಾಡಿದ್ರಲ್ಲ, ಹೌದು. ಅದಕ್ಕೆ ನಾವು ಪ್ರಸ್ತುತ ಸಮಾಜದಲ್ಲಿ ಅಂತರ್ಜಾತೀಯ ಆದವರಿಗೆ ಅಂದ್ರೆ ಸಮಾಜ ಏನೋ ಕೀಳ್ತರ ಈ ತರ ನೋಡ್ತಾ ಇದಿಲ್ಲ, ಇನ್ನ ಬದಲಾವಣೆ ಅಂತ ಬಸವಣ್ಣವರು ಫೋಟೋ ಇಟ್ಟು ಪೂಜೆ ಮಾಡೋರೇ ಆ ತರ ಪಾಲಿಸ್ತಿರ್ಬೇಕಾದ್ರೆ ಅವ್ರು ತಂದಾಗಂತ ಬದಲಾವಣೆ ಪ್ರಸ್ತುತ ಸಮಾಜದಲ್ಲಿ ಬರ್ತಾ ಇದೆಯಾ ಅಂತ ನನ್ನ ಅಭಿಪ್ರಾಯ ಮೇಡಮ್. ನಿಮ್ ಪ್ರಶ್ನೆ ಇದೆಯಲ್ಲ ಸವಿತಾ, ನೀವು ತುಂಬಾ ಅತ್ಯುತ್ತಮವಾದ ಪ್ರಶ್ನೆಯನ್ನ ಕೇಳಿದ್ದೀರಾ. ನಿಜವಾಗೂ ಕೂಡ ಸಂತೋಷ ಆಯ್ತು. ಇವತ್ತು ಕೂಡ ಆ ಮೇಲು ಕೀಳು, ಗಂಡು ಹೆಣ್ಣನ್ನ ಬೇರೆಯಾಗಿ ನೋಡುವಂಥದ್ದು ಇವತ್ತು ಇದೆ ಅಂತ ನಾನು ಈಗಾಗಲೇ ಮೊದಲೇ ಹೇಳಿದ್ದೀನಿ ನಿಮ್ಗೆ. ನಾವು 12ನೇ ಶತಮಾನದಲ್ಲಿ ಏನನ್ನ ಪಾಲಿಸಬೇಕು ಅಂತ ಬಂದ್ವಲ್ಲ, ಅದು ಹಾಗೆ ಬರ್ತಾ ಬರ್ತಾ ಮತ್ತೆ ನಾವು ಮನುಸಂಸ್ಕೃತಿಯ ಕಡೆ ಹೋಗುವಂತ ಎಲ್ಲ ಸಂದರ್ಭಗಳನ್ನ ಇವತ್ತು ಕೂಡ 21ನೇ ಶತಮಾನದಲ್ಲೂ ನೋಡ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆ, ಇವತ್ತು ಕೂಡ ನಾವು ಯಾಕೆ ಅಂತರ್ಜಾತೀಯ ವಿವಾಹಗಳನ್ನ ಮಾಡ್ಕೊಳೋದಕ್ಕೆ ಸಾಧ್ಯ ಆಗಿಲ್ಲ, ಸಮಾಜ ನಮಗೆ ಬಿಡ್ತಾ ಇಲ್ಲ, ಅದರ ಜೊತೆಯಲ್ಲಿ ಮರ್ಯಾದಾ ಹತ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಬಹುಶಃ ಅವತ್ತೇನೆ ವಿಲೋಮ ಮದುವೆಯ ಮೂಲಕ ಇಡೀ ಬಸವಣ್ಣ ಕಲ್ಯಾಣದಲ್ಲಿ ಕ್ರಾಂತಿಯನ್ನ ಮಾಡಿದ್ರು. ಯಾಕೆ ಅಂತಂದ್ರೆ ಹರಳಯ್ಯನ ಮಗ ಮತ್ತು ಮಧುವರಸರ ಮಗಳನ್ನ ತಂದು ಕೊಡೋದ್ರ ಮೂಲಕ, ಅವರಿಬ್ಬರನ್ನು ಮದುವೆ ಮಾಡೋದ್ರ ಮೂಲಕ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು. ಆ ಕ್ರಾಂತಿಯನ್ನ ಇವತ್ತು ಕೂಡ ನಾವು ಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಜಾತ್ಯತೀತವಾಗಿ ಮಾತಾಡಿದ್ರು ಕೂಡ, ಎಷ್ಟು ನಾವು ಎಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ಇದ್ರೂ ಕೂಡ ನಮಗೆ ಇಂಥದ್ದು ಅವಕಾಶ ಆಗ್ತಿಲ್ಲ. ನಮ್ಗೆ ಇವತ್ತು ವಿದ್ಯೆ ಇದೆ, ಅವಕಾಶ ಇದೆ, ತುಂಬಾ ಮುಂದುವರೆದಿದೆ, ಟೆಕ್ನಾಲಜಿ ಮುಂದುವರೆದಿದೆ. ಇಷ್ಟಿದ್ರೂ ಕೂಡ ಇನ್ನೂ ಜಾತಿಯ ಒಂದು ವ್ಯವಸ್ಥೆ ನಮ್ಮ ಮಧ್ಯದಲ್ಲಿ ತುಂಬಾ ಬಲವಾಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಅಂದ್ರೆ ಇವತ್ತು ನಡೀತಾ ಇರುವಂತ ಮರ್ಯಾದೆ ಹತ್ಯೆಗಳಾಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಆಗ್ತಾ ಇರುವಂತ ನಿರ್ಬಂಧಗಳಾಗ್ಬೋದು. ಆದ್ರೆ ನೀವ್ ಹೇಳ್ದಂಗೆ ಸವಿತಾ, ಬರೀ ಫೋಟೋ ಇಟ್ಟು ಪೂಜೆ ಮಾಡಿ ಅವರ ಕ್ರಾಂತಿಯನ್ನ ನಾವೇನು ಅನುಸರಿಸ್ತಿದ್ರೆ, ಅವರ ತತ್ವವನ್ನ ಏನು ಅನುಸರಿಸ್ತಿದ್ರೆ, ಬಸವಣ್ಣನ ತತ್ವಗಳು ನಮ್ಮ ಮುಂದೆ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಅದೇ ಮೌಢ್ಯತೆಯಲ್ಲಿ, ಅದೇ ಜಾತಿ ವ್ಯವಸ್ಥೆಯಲ್ಲಿ, ಅದೇ ಮೇಲು ಕೀಳಿನಲ್ಲಿ ಬಿದ್ದು ಒದ್ದಾಡಬೇಕಾಗತ್ತೆ. ಆದರೆ ಇವತ್ತಿನಿಂದನಾರು ನಾವು ಆಲೋಚನೆ ಮಾಡಬೇಕು. ಇನ್ನು ಮುಂದಾರು ಕೂಡ ನಾವು ಅತ್ಯಂತ ಧೈರ್ಯದಿಂದ ಇದನ್ನ ಹೇಳ್ತಾ ಹೋಗಬೇಕು. ಖಂಡಿತ ನಮ್ಮ ಮಧ್ಯದಲ್ಲಿ ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ, ನಾವೆಲ್ಲರೂ ಕೂಡ ಒಂದು ಇದ್ರೆ ಅದು ಹೆಣ್ಣು ಮತ್ತು ಗಂಡು ಎರಡೇ ಜಾತಿ ಅಂತ ಇದ್ರೆ, ಅಥವಾ ಭೇದ ಅಂತ ಇದ್ರೆ, ಅದಕ್ಕೋಸ್ಕರನೇ ನಾವು ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಶರಣರು ಹೇಳಿರುವಂತ ನಿಜವಾದ ತತ್ವವನ್ನ ನಾವು ಮತ್ತೆ ಮತ್ತೆ ಹೇಳ್ಕೊತಾ ಪಾಲಿಸಬೇಕಾಗತ್ತೆ ಸವಿತಾ. ಓಕೆ, ಮುಂದೆ ನಾಗರಾಜನ್ ಅವರು ರಾಯಚೂರಿಂದ ಕರೆ ಮಾಡಿದ್ದಾರೆ. ಏನಿದೆ ಅವರ ಪ್ರಶ್ನೆ ಕೇಳೋಣ. ನಮಸ್ಕಾರ ನಾಗರಾಜ್. ನಮಸ್ಕಾರ. ಜಮ್ಮುಲ್ದೀನ್, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಜಮ್ಮುಲ್ದೀನ್ ನಾಗರಾಜ್ ಮಾತಾಡೋದು ನಾವು. ಹೇಳಿ ನಾಗರಾಜ್. ಈ ಕಾರ್ಯಕ್ರಮ ನೋಡಿ ತುಂಬಾ ಸಂತೋಷ ಆಯ್ತ್ರಿ. ಚಂದನ ವಾಹಿನಿ ಯಾವತ್ತು ಇಂತ ಕಾರ್ಯಕ್ರಮ ಪ್ರಸಾರ ಮಾಡ್ತದ್ರಿ. ಹೇಳಿ ನಾಗರಾಜ್. ಆಮೇಲೆ ನಮ್ ಸಿದ್ದರಾಮ ಜಮ್ಮುಲ್ದೀನ್ ಅವರು ಬಸವಣ್ಣವರ ವಚನಗಳಾಗಿ ಅವರು ಒಂದು ಬಸವಣ್ಣವ್ರ ಇದಕ್ಕೇನೆ ಜೀವನ ಮುಡುಪಾಗಿತ್ತು ಅಂತ ಅಂತ ನಮ್ಮ ಶಾರದಾ ವಡವಾಟಿ ಅವ್ರು ಜಾಯ್ನ್ ಆಗ್ಯಾರ ಕಾರ್ಯಕ್ರಮಕ್ಕ. ಅದು ಕೂಡ ನಮ್ಗೆ ಸಂತೋಷ ರೀ. ಬಸವ ಜಯಂತಿ ಶುಭಾಶಯಗಳು ಅವ್ರಿಗೆ ಹೇಳ್ಬೇಕು. ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ ನಾಗರಾಜ್ ಸರ್. ನಾಗರಾಜ್ ಹೇಳಿ ಸರ್, ಹೇಳಿ. ಓಕೆ, ಕಾಲ್ ಕಟ್ ಆಯ್ತು ಅಂತಿದೆ. ಅಭಿನಂದನೆಯನ್ನ ತಿಳಿಸಿದ್ದಾರೆ ಅವರು. ಓಕೆ, ಈಗ ಕಾರ್ಯಕ್ರಮದ ಒಂದು ಪುಟ್ಟ ವಿರಾಮವನ್ನು ತಗೊಂಡ ನಂತರ ನಮ್ಮ ಈ ವಚನ ಸಾಹಿತ್ಯದ ಬಗ್ಗೆ ಚರ್ಚೆಯನ್ನ ಮುಂದುವರಿಸೋಣ. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಹೌದು, ಸ್ವರ್ಗವನ್ನೇ ಭೂಮಿಗೆ ತಂದು ಕೊಡುವಂತಹ ಶಕ್ತಿ ಈ ಕುಟುಂಬ ಮತ್ತು ದಾಂಪತ್ಯ ಜೀವನಕ್ಕೆ ಇದೆ. ಈ ದಾಂಪತ್ಯ ಜೀವನ ಸುಗಮವಾಗಿ ಸಾಗಬೇಕು ಅಂತಂದ್ರೆ ಗಂಡ ಹೆಂಡತಿ ಜೀವನದ 2 ಚಕ್ರಗಳಿದ್ದ ಹಾಗೆ. ಈ ಜೀವನದ ಮೌಲ್ಯವನ್ನ, ಕುಟುಂಬ ಶಕ್ತಿಯನ್ನ ಹೆಚ್ಚಿಸಿಕೊಡುವಂತಹ ಚಂದನ ದೂರದರ್ಶನ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಸಂಗಾತಿ ಸಂಪ್ರೀತಿ, ಇದು ದಾಂಪತ್ಯ ನೀತಿ. ನಾಡಿನ ಖ್ಯಾತ ಜನಪ್ರಿಯ ಜೋಡಿಗಳೊಂದಿಗೆ ಹಾಡು ಹರಟೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ತನ್ನ 50 ಹೆಜ್ಜೆಗಳನ್ನ, ಅಂದ್ರೆ 50 ಸರಣಿಗಳನ್ನ, ಸುವರ್ಣ ಹೆಜ್ಜೆಗಳನ್ನ ದಾಟಿ ಇವನ್ನು 75ರತ್ತ ದಾಪುಗಾಲಿಡುತ್ತಿದೆ. ಇದಕ್ಕೆ ಕಾರಣ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ, ವಿಶ್ವಾಸಗಳು. ಈ ಪ್ರೀತಿ, ವಿಶ್ವಾಸ, ಅಭಿಮಾನ ಹೀಗೆ ಸಾಗಲಿ.
ಶತದಿನೋತ್ಸವದತ್ತ ಈ ಕಾರ್ಯಕ್ರಮ ಮುಂದುವರಿಲಿ ಅಂತ ಆಶಿಸ್ತೀವಿ. ನಾನು ಆಸೆ ಪಟ್ಟೆ ಲಾಲ್ಬಾಗ್ ಕರ್ಕೊಂಡು ಹೋಗ್ಬೋದು, ಕಬ್ಬನ್ ಪಾರ್ಕ್ ನಾವು ಕರ್ಕೊಂಡು ಹೋಗ್ಬೋದು ಅಂತ. ಒಂದ್ ದಿವಸನೂ ಒಂದ್ ಮರದ ಹಿಂದೆ ಹೋಗ್ಲೇ ಇಲ್ಲ. ನಾವಿಬ್ರು ಒಂದ್ ಹತ್ರ ಕೂತ್ಕೊಳ್ಳೋದಕ್ಕೆ ಒಂದ್ 6 ತಿಂಗಳು ತಗೊಂಡ್ವೆ ನಾವು. ಶಿ ಇಸ್ ಎ ಸಮ್ ಟೋಟಲ್ ಆಫ್ ದಿ ಹಾನರ್ ಆಫ್ ದಿ ಹೌಸ್. ಜಗಳ ಇಲ್ಲವೇ ಇಲ್ಲ, ಮನಸ್ತಾಪ ಇಲ್ಲವೇ ಇಲ್ಲ ನಮ್ಮ ದಾಂಪತ್ಯದಲ್ಲಿ ಅಂತ ಹೇಳಿದ್ರೆ ಅದು ಬಹಳ ಸುಳ್ಳು. ಆದ್ರೆ ಈಗ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಈ ಅವಳೆಲ್ಲ ಆತರ ಸಾಧನೆ ಮಾಡಿರೋದಕ್ಕೆ ಆತರ ವಿಲ್ ಪವರ್, ನಾನು ಅವರಿಂದ ಆ ವಿಷಯನ ಕಲ್ತ್ಕೊಳ್ಳೋದು ತುಂಬಾ ಇದೆ. ಸಮಾಜನ ಎದುರಿಸಿ ಆಚೆ ಹೋಗ್ಬೇಕು ಅಂತಂದ್ರೆ ಜೀವನಕ್ಕೆ ಒಂದು ಏನಾದ್ರು ಬೇಕಲ್ವ. तू अब से पहले सितारों में बस रहे थे कहीं. ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ಪ್ರತಿ ಭಾನುವಾರ ಬೆಳಗ್ಗೆ 11:30 ಮರುಪ್ರಸಾರ ಮರುದಿನ ರಾತ್ರಿ 8 ಗಂಟೆಗೆ. ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವೀಕ್ಷಕರೇ, ವಿರಾಮದ ನಂತರ ಮತ್ತೊಮ್ಮೆ ಓಸಖಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಧಾರವಾಡದಿಂದ ಶಿವಾನಂದನ್ ಅವರು ಕರೆಯನ್ನ ಮಾಡಿದ್ದಾರೆ. ಏನಿದೆ ಅವರ ಪ್ರಶ್ನೆಯನ್ನ ಕೇಳೋಣ. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ಕಾರ ಮೇಡಮ್, ಶಿವಾನಂದ್ ಹೂಗಾರ್ ಅಂತ ಹೇಳಿ ಕೆಸಿಸ್ ಬ್ಯಾಂಕ್ ಧಾರವಾಡದಿಂದ ಮಾತಾಡ್ತಿರೋದು ಮೇಡಮ್. ತಮ್ಮ ಕಾರ್ಯಕ್ರಮ ನಾನು ಬೆಳಗ್ಗಿಂದ ಟಿವಿಯಲ್ಲಿ ಬೇರೆ ಬೇರೆ ಚಾನೆಲ್ ನೋಡ್ತಿದ್ದೆ, ಬಟ್ ಯಾವ್ದು ಕಾರ್ಯಕ್ರಮ ಬರ್ತಿದ್ದಿಲ್ಲ. ತಮ್ಮ ಚಂದನ ಬಹಳ ಚೆನ್ನಾಗಿ ಬರ್ತಿದೆ ಮೇಡಮ್ ಈ ಕಾರ್ಯಕ್ರಮ. ಧನ್ಯವಾದಗಳು ಸರ್. ಮೇಡಮ್, ಅದು ಧಾರವಾಡದಲ್ಲಿ ಬಸವ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಬಸವರಾಜ್ ರಾಜಗುರು ಅವರು ವಚನ ಸಾಹಿತ್ಯಗಳನ್ನ ಚೆನ್ನಾಗಿ ಹಾಡ್ತಿದ್ದಾರೆ. ಈಗ ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಾಯಿಯವರು ಬಹಳ ಚೆನ್ನಾಗಿ ಸಂಗೀತವನ್ನ, ವಚನ ಸಂಗೀತವನ್ನ ಚೆನ್ನಾಗಿ ಹೇಳ್ತಿದ್ದಾರೆ ಮೇಡಮ್. ಬಹಳ ಸಂತೋಷದಾಯಕ ವಿಚಾರ ಇದು. ಉತ್ತಮವಾಗಿ ಎಲ್ಲರಿಗೆ ಮನ ತಲುಪ್ತಾ ಇದೆ ಮೇಡಮ್. ಚಂದನ ಟಿವಿಗೆ ನಾವು ತುಂಬಾ ಆಭಾರಿಯಾಗಿದ್ದೇವೆ ಮೇಡಮ್. ಧನ್ಯವಾದಗಳು. ಧನ್ಯವಾದ. ನೀವು ಆಗ್ಲೇ ಬಸವಣ್ಣನವರ ಚಿಂತನೆ ಅಂದ್ರೆ ಸಮಾನತೆ, ಮೇಲು ಕೀಳು, ಜಾತಿ ಭೇದ ನಿರ್ಮೂಲನೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ರು ಪ್ರಶ್ನೆಯನ್ನು ಕೇಳಿದ್ರು. ಆ ಕುರಿತಾಗಿ ಶಾರದಾ ಮೇಡಮ್ ಅವ್ರ ಹತ್ರ ಒಂದು ವಚನವನ್ನ ಹಾಡಿಸಬಹುದಾ ಅಂತ. ಹೌದು, ನಿಜವಾಗೂ ವಿದ್ಯಾ, ನೀವು ಕೇಳಿದ ಪ್ರಶ್ನೆ ಅದು ಯಾವತ್ತೂ, ಯಾಕೆ ಅಂತಂದ್ರೆ ಆ ಪ್ರಶ್ನೆ ಎಷ್ಟು ನಡೀತಲೇ ಇರುತ್ತೆ ಅಂತಂದ್ರೆ ಆ ಪ್ರಶ್ನೆ ಮುಗ್ದೋಯ್ತು ಅಂತ ಅನ್ನೋಂಗಿಲ್ಲ. ಯಾಕೆಂತಂದ್ರೆ ಇಡೀ ಮಾನವ ಹಕ್ಕುಗಳ ನಿಜವಾದ ಒಬ್ಬ ಪ್ರತಿಪಾದಕ ಯಾರು ಅಂದ್ರೆ ಅವರು ಬಸವಣ್ಣನವರೇ ಆಗಿರ್ತಾರೆ. ಇವತ್ತು ನಾವೇನ್ ಪ್ರಭುತ್ವವನ್ನ ನೋಡ್ತಾ ಇದೀವಲ್ಲ, ಅದನ್ನ ಅವರು ತಮ್ಮ ಸಂಸತ್ ಏನು ನಾವು ಅನುಭವ ಮಂಟಪವನ್ನು ಸಂಸತ್ ಅವತ್ತೇ ಅಲ್ಲಿ ಪ್ರತಿಪಾದಿಸಿದ್ರು. ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ಅವಕಾಶವನ್ನ ಕೊಡೋದ್ರ ಮೂಲಕ, ಮತ್ತೆ ಪ್ರತಿಯೊಬ್ಬರನ್ನು ಕೂಡ ಒಂದೇ ಹಂತದಲ್ಲಿ ಅಥವಾ ಒಂದೇ ಸಮಾನವಾಗಿ ನೋಡೋದ್ರ ಮೂಲಕ ಮೇಲು ಕೀಳು ಇಲ್ಲದಂತೆ ಎಲ್ಲರಿಗೂ ಎಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತ ಒಂದು ಸ್ವಾತಂತ್ರ್ಯ ಅಲ್ಲಿ ಇತ್ತು. ಅಂತ ಅನುಭವ ಮಂಟಪದ ಮೂಲಕನೇ ಬಸವಣ್ಣವರು ಪ್ರಜಾಪ್ರಭುತ್ವವನ್ನ ಸಾಧಿಸಿದ್ರು. ಆ ಪ್ರಜಾಪ್ರಭುತ್ವದ ಮೂಲಕ ಅವರ ಸಾಮಾಜಿಕ ಚಿಂತನೆಯನ್ನು ಹರಿಬಿಡ್ತಾ ಇದ್ರು. ವಚನಗಳ ಮೂಲಕ ಅಂತ ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅಂದ್ರೆ ಅದಕ್ಕೆ ಇವತ್ತು ಪ್ರಪಂಚದ ನಿಜವಾದಂತ ಮಾನವ ಹಕ್ಕುಗಳ ಒಬ್ಬ ದೊಡ್ಡ ಸಾಧಕ ಯಾರು ಅಂದ್ರೆ ಅದನ್ನ ನಾವು ಜಗಜ್ಯೋತಿ ಬಸವೇಶ್ವರರು ಅಂತಾನೆ ಹೇಳ್ತೀವಿ. ಈಗ ಒಂದು ದಯೆ, ಈಗ ಸಾಮಾನ್ಯವಾಗಿ ನಾವು ಮಾನವೀಯತೆಯ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದ್ರೆ ಪ್ರತಿಯೊಬ್ಬರನ್ನು ಕೂಡ ಏನು 29 ಕೋಟಿ ಜೀವರಾಶಿಗಳನ್ನು ಕೂಡ ಪ್ರೀತಿ, ವಿಶ್ವಾಸ, ದಯೆ, ಕರುಣೆಗಳಿಂದ ನೋಡಬೇಕು ಅನ್ನೋದನ್ನ ಅದನ್ನ ಬಸವಣ್ಣವರು ಅವರ ವಚನಗಳ ಮೂಲಕ ಪ್ರತಿ ಸಂದರ್ಭದಲ್ಲೂ ತಿಳಿಸ್ತಾ ಹೋಗ್ತಾರೆ. ಯಾವುದೇ ಧರ್ಮ, ಅದು ಯಾವ ಧರ್ಮನಾರು ಆಗ್ಲಿ, ನಾವು ಅನುಸರಿಸುವಂತ ಯಾವುದೇ ಧರ್ಮ ದಯೆನೇ ಇಲ್ಲದ ಮೇಲೆ ಆ ಧರ್ಮಕ್ಕೆ ಏನ್ ಬೆಲೆ? ಇದು ಬಹುಶಃ ಅವರ ಈ ದಯೆ ಇಲ್ಲದ ಧರ್ಮದ ಯಾವುದು ಅಯ್ಯ ಅಂತ ಹೇಳ್ತಾರಲ್ಲ, ಅದು ಬಹುಶಃ ಎಲ್ಲ ಧರ್ಮಗಳ ಸಾರವನ್ನು ಕೂಡ ಈ ಇಡೀ ಒಂದು 4 ಸಾಲಿನ ವಚನದಲ್ಲಿ ಮಡುಗಟ್ಟಿ ನಿಂತಿದೆ. ಬಹುಶಃ ಈಗ ಅದನ್ನ ನಮ್ಮ ಶಾರದಾ ಅವರು ಹೇಳೋದ್ರ ಮೂಲಕ ಅದಕ್ಕೊಂದು ದೊಡ್ಡ ಲಯದ ವ್ಯಾಪ್ತಿಯನ್ನ ತಂದ್ಕೊಡ್ಲಿ ಅಂತ. ಆ ಒಂದು ಹಾಡಿನ ವಚನಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅನ್ನೋರು ತುಮಕೂರಿಂದ ಕರೆ ಮಾಡಿದರೆ ಅವರಿಗೆ ಉತ್ತರಿಸಿ ನಿಮ್ಮ ವಚನವನ್ನ ಕೇಳೋಣ. ನಮಸ್ಕಾರ ಸಿದ್ದರಾಮಯ್ಯ ಅವರೇ. ನಮಸ್ಕಾರ. ಕೇಳಿ ಸರ್, ತಮ್ಮ ಪ್ರಶ್ನೆ ಏನಿತ್ತು ಹೇಳಿ ಸರ್. ಸರ್, ನನಗೀಗ ಇವತ್ತು ಬಸವ ಜಯಂತಿ ದಿವಸ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇದ್ರಿ ಚಂದನ ವಾಹಿನಿಗೆ. ನನಗೆ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ ಅಕ್ಕ, ನಮಸ್ಕಾರ. ಶರಣಾರ್ಥಿಗಳು. ಹೇಳಿ ಸರ್. ನನಗೇನಂದ್ರೆ ಇವತ್ತು ವಚನ ಸಾಹಿತಿ ಇಷ್ಟೆಲ್ಲ ಬೆಳ್ಕೊಂಡಿದೆ. ಬೆಳ್ಕೊಂಡಿರೋ ಹಿನ್ನೆಲೆಯಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಕ್ಕಂಥ ಮಾತು ಇವತ್ತು ಕೂಡ ನಿಜವಾಗಿ ಅದಕ್ಕೆ ವಚನ ಸಾಹಿತಿ ಹಿನ್ನೆಲೆಯಲ್ಲಿ ಉತ್ತರ ಬಯಸ್ತಾ ಇದ್ದೀನಿ ಶೀಲಾ ನಾಗರಾಜ್ ಅವರಿಂದ. ತಾವು ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು MG ಸಿದ್ದರಾಮಯ್ಯ ಅಂತ ಅನ್ಕೋತೀನಿ, ಹೌದಲ್ಲ? ಓಕೆ ಸರ್, ನಮಸ್ಕಾರ.
ಸರ್, ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಒಂದು ಮಾತನ್ನ ನಾವು ತುಂಬಾ ಅಲ್ಪವಾಗಿ ಹೇಳೋದೇನೋ ಅಂತ ಅನ್ಸುತ್ತೆ. ಖಂಡಿತ ಹೆಣ್ಣಿಗೆ ಹೆಣ್ಣೆ ಶತ್ರು ಅಲ್ಲ. ಇವತ್ತು ಒಂದು ಅಂತಃಕರಣದಿಂದ, ಪ್ರೀತಿಯಿಂದ, ಕರುಣೆಯಿಂದ ನೋಡ್ಬೇಕಾಯ್ತು ಅಂದ್ರೆ ಇನ್ನೊಂದು ಹೆಣ್ಣೆ ಇನ್ನೊಂದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಇವತ್ತು ಪುರುಷ ಪ್ರಧಾನ ವ್ಯವಸ್ಥೆ ಮಾತ್ರ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ಬೋದು, ಅಥವಾ ಪುರುಷ ಪ್ರಧಾನ ವ್ಯವಸ್ಥೆಯನ್ನ ಅನುಸರಿಸ್ತಾ ಇರುವಂತ ಹೆಣ್ಣು ಮಕ್ಳು ಹೇಳ್ಬೋದು. ಯಾಕೆ ಅಂತಂದ್ರೆ ಮನೆಯಲ್ಲಿ ಇವತ್ತು ಕುಟುಂಬವನ್ನ ನಿರ್ವಹಿಸಿ ಇಡೀ ಕುಟುಂಬಕ್ಕೆ ಒಂದು ನಿಜದ ಶಕ್ತಿಯಾಗಿ ಕಣ್ಣಾಗಿ ಇರೋಳು ಹೆಣ್ಣು ಸರ್. ನೀವು ಕೂಡ ಹೆಣ್ಣು ಮಕ್ಕಳ ಜೊತೆಯಲ್ಲಿ ನಿಮಗೆ ಹೆಣ್ಮಕ್ಳು ಇರುವಂಥದ್ದು, ಮತ್ತು ಪತ್ನಿ ಇರುವಂಥದ್ದು, ಅಕ್ಕ ತಂಗಿಯರ ಜೊತೆ ಇರುವಂಥದ್ದು ಇದೆ. ಆದರೆ ನಿಜವಾದ ಶರಣ ಸಾಹಿತ್ಯ ಕೊಟ್ಟಿರುವಂಥದ್ದು ಈ ಮಹಿಳೆ ಮತ್ತೆ ಪುರುಷ ಅನ್ನೋದು ಬೇರೆ ಅಲ್ಲ. ಆಮೇಲೆ ಹೆಣ್ಣು ಮಕ್ಕಳು ಏನು ನಾವು 35 ಜನ ವಚನಕಾರ್ತಿಯರನ್ನ ನೋಡ್ತಾ ಹೋಗ್ತೀವಿ. ಬಹುಶಃ ಅವರೇನು ಯಾವ ಶಾಲೆಯಲ್ಲಿ ಅಕ್ಕಮಹಾದೇವಿ ಅಂತ ಕೆಲವರು ಬಿಟ್ರೆ ಇನ್ಯಾರು ಕೂಡ ಗುರುಕುಲದಲ್ಲಿ ಕಲ್ತಿರುವಂಥವ್ರು ಬಿಟ್ರೆ ಇನ್ಯಾವ ಹೆಣ್ಣುಮಗಳು ಕೂಡ ಕಲ್ತು ಬಂದು ಅಲ್ಲಿ ವಚನವನ್ನ ನಿರೂಪಿಸ್ತಾ ಇರಲಿಲ್ಲ, ನಿವೇದಿಸ್ತಾ ಇರಲಿಲ್ಲ. ಆದರೆ ಅವರೊಳಗಿರುವಂತ ಅಂದ್ರೆ ನಾವು ಅನ್ಕೋತೀವಿ ಬರೆಯುವ ಕವಿಗಳು ಮತ್ತು ಬರೆಯದ ಕವಿಗಳು ಅಂತ. ಇವರೆಲ್ಲ ಬರೆಯದ ಕವಿಗಳಾಗಿ ಆಮೇಲೆ ಬರೆಯುವ ಕವಿಗಳಾಗಿದ್ರಲ್ಲ, ಅಂಥವ್ರು ನಿರೂಪಿಸಿರುವಂಥದ್ದು ಇದೆಯಲ್ಲ ಸರ್, ಆ ಎಲ್ಲಾ ವಚನಕಾರ್ತಿಯರನ್ನು ನೋಡಿ ಎಲ್ಲೂ ಕೂಡ ಅವರು ಹೆಣ್ಣಿಗೆ ಶತ್ರು ಅನ್ನೋದನ್ನ ಎಲ್ಲೂ ಹೇಳಿಲ್ಲ. ನೀವು ಏನ್ ಕೇಳಿದ್ರಿ, ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ಹೇಳಿ, ಶರಣ ತತ್ವದ ಹಿನ್ನೆಲೆಯಲ್ಲಿ ಹೇಳಿ ಅಂದದಕ್ಕೆ ಹೇಳ್ತಾ ಇದ್ದೀನಿ. ಇವತ್ತು ಏನು ನಾವು ಆಧುನಿಕ ಜಗತ್ತಿನಲ್ಲಿ ಇದೀವಲ್ಲ ಸರ್, ಈ ಜಗತ್ತಿನಲ್ಲಿದ್ದು ನಾವು ಇಂಥ ಒಂದು ಭೇದಗಳನ್ನ ಮಾಡ್ತಾ ಇದ್ದೀವಿ ಹೊರತು ಖಂಡಿತವಾಗಿ ಯಾವ ವಚನಕಾರ್ತಿಯರು, ಯಾವ ಶರಣೆಯರು ಇಂಥದ್ದೊಂದನ್ನು ಪ್ರತಿಪಾದಿಸಿಲ್ಲ. ಶರಣರು ಕೂಡ ಪ್ರತಿಪಾದಿಸಿಲ್ಲ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅತ್ಯಂತ ನೋವಿನಿಂದ ಯಾವುದೋ ಒಂದು ಸಾಲೋ ಒಂದು ಪದವು ಬಂದಿದ್ದನ್ನ ಬಿಟ್ರೆ ಖಂಡಿತವಾಗಿ ಹೆಣ್ಣಿಗೆ ಶತ್ರು ಅಲ್ಲ ಅನ್ನೋದನ್ನ ನಾನಂತೂ ಒಬ್ಬ ಮಹಿಳಾ ಹೋರಾಟಗಾರ್ತಿಯಾಗಿ ಘಂಟಾಘೋಷವಾಗಿ ಹೇಳ್ತೀನಿ. ಮಹಿಳೆ ಮಾತ್ರ ಇನ್ನೊಬ್ಬ ಮಹಿಳೆಯನ್ನ ಅತ್ಯಂತ ಪ್ರೀತಿ, ಕರುಣೆ, ಅಂತಃಕರಣದಿಂದ ನೋಡಕ್ ಸಾಧ್ಯ. ತಮಗೂ ಇದೆಲ್ಲವೂ ಗೊತ್ತಿದೆ ಅಂತ ಅನ್ಕೋತೀನಿ ಸಿದ್ದರಾಮಯ್ಯನವರೇ. ಮುಂದೆ ಪ್ರವೀಣ ಅನ್ನೋರು ತುಮಕೂರಿಂದ ಕರೆ ಮಾಡಿದ್ದಾರೆ. ಅವರ ಕರೆಯನ್ನು ಉತ್ತರಿಸ್ಬಿಡೋಣ. ನಂತರ ಶಾರದಾ ಅವರು ನಿಮ್ಮ ವಚನ ಗಾಯನ. ನಮಸ್ಕಾರ ಪ್ರವೀಣ ಅವರೇ. ನಮಸ್ತೆ ಮೇಡಮ್. ಹೇಳಿ ಪ್ರವೀಣ. ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಒಳ್ಳೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಚಂದನದಲ್ಲಿ. ಅಮ್ಮ, ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಶರಣರು ಕಟ್ಟಬಯಸಿದಂತಹ ಸ್ತ್ರೀ ಸಮಾಜ ನ್ಯಾಯಾಧಾರಿತವಾಗಿ ಏನೊಂದು ವ್ಯವಸ್ಥಿತವಾಗಿ ಸ್ತ್ರೀ ಪುರುಷ ಸಮಾನತೆಯನ್ನ ಸಾರ್ತಾ ಇದೆ ಅಂತ ಹೇಳ್ತಾರೆ. ಆದ್ರೂ ಇಂದು ಆಧುನಿಕ ಸಂದರ್ಭದಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಈಗಲೂ ಕೂಡ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳು ಶೋಷಣೆಯನ್ನ ಅನುಭವಿಸ್ತಾ ಇದ್ದಾರೆ. ಆಕೆ ಪೂರ್ತಿಯಾಗಿ ಶೋಷಣೆಯಿಂದ ಹೊರಬರ್ತಾ ಇಲ್ಲ. ಇದರಿಂದ ನಮಗೆ ಬಸವಣ್ಣನವರ ಒಂದು ವೈಚಾರಿಕತೆಯಲ್ಲಿ ಇದಕ್ಕೆ ಏನಾದ್ರೂ ನಮಗೆ ಉಪಾಯಗಳು ಉಂಟಾ? ಅಂದ್ರೆ ಆಕೆ ಸಂಪೂರ್ಣವಾಗಿ ತನ್ನನ್ನ ತಾನು ಸ್ವತಂತ್ರಗೊಳಿಸ್ಕೊಳ್ಳೋದಿಕ್ಕೆ ಯಾವ್ದಾದ್ರು ರೀತಿಯಲ್ಲಿ ಸಹಾಯಗಳಾಗುತ್ತಾ ಬಸವಣ್ಣನವರ ತತ್ವಗಳಿಂದ? ಇದು ನನ್ನ ಪ್ರಶ್ನೆ. ಖಂಡಿತ ಪ್ರವೀಣ, ನಿನ್ನ ಪ್ರಶ್ನೆ ನನಗೆ ತುಂಬಾ ಅರ್ಥ ಆಯ್ತು. ನೀನ್ ನನಗೆ ಗೊತ್ತಿರುವಂತ ಹುಡುಗಿನೇ. ನನಗೆ ನಿಜವಾಗೂ ಕೂಡ ನಿನ್ನ ಪ್ರಶ್ನೆ ಸಾಂದರ್ಭಿಕ ಅನಿಸ್ತು. ಯಾಕೆ ಅಂತಂದ್ರೆ 12ನೇ ಶತಮಾನದಲ್ಲಿ ಅವನ್ನೆಲ್ಲವನ್ನು ಸಾಧಿಸಿ ಬಸವಣ್ಣವರು ಇಡೀ ಸಮಾಜಕ್ಕೆ ಕೊಟ್ಟಿದ್ದಂಥದ್ದು. ಇವತ್ತು ಕೂಡ ನಾವು 21ನೇ ಶತಮಾನ ಆದ್ರೂ ಕೂಡ ಇನ್ನೂ ಎಲ್ಲೋ ದೌರ್ಜನ್ಯ ಇದೆ ಅನ್ನೋದನ್ನ ನಾನು ನೀನು ಇಬ್ರು ಒಪ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಇವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇರುವಂತ ಮಹಿಳೆಯರ ಮೇಲೆ ನಡೀತಾ ಇರುವಂತ ಬೇರೆ ಬೇರೆ ರೀತಿಯ ಸಾಮಾಜಿಕ ಆಗಿರ್ಬೋದು, ಕೌಟುಂಬಿಕ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಜಕೀಯ, ಆರ್ಥಿಕ ಯಾವುದೇ ಒಂದು ಶೋಷಣೆಯನ್ನು ಕೂಡ ಮಹಿಳೆ ಅನುಭವಿಸ್ತಾ ಇದ್ದಾಳೆ. ಆದ್ರೆ ಬಸವಣ್ಣನವರ ವಚನದಲ್ಲಿ ಖಂಡಿತವಾಗಿ ಆ ಎಲ್ಲದಕ್ಕೂ ಕೂಡ ಉತ್ತರ ಇದೆ. ಮತ್ತೆ ಅದನ್ನ ನಾವು ಚೆನ್ನಾಗಿ ಓದ್ಕೋಬೇಕು. ಅದಕ್ಕೆ ಇವತ್ತು ಬಸವ ತತ್ವವೇ ನಡೆನುಡಿ ಸಿದ್ಧಾಂತವಾಗಿ ನಮ್ಮ ಮಧ್ಯದಲ್ಲಿ, ನಮ್ಮ ಬದುಕಿನಲ್ಲಿ ಬಂದ್ರೆ ಖಂಡಿತವಾಗಿ ಇವೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಯಾಕೆ ಅಂತಂದ್ರೆ ಈಗ ತಾನೇ ನೀನು ವಚನಗಳನ್ನ ಕೇಳಿರುವಂಥದ್ದು. ಆ ವಚನಗಳಲ್ಲಿ ಎಷ್ಟೆಲ್ಲ ಹೇಳಿದೆ ಅಂದ್ರೆ ಅದೇನು ಗಂಡಿಗೆ ಹೆಣ್ಣಿಗೆ ಅಂತ ಅಲ್ಲ, ಎಲ್ಲರೂ ಅನುಸರಿಸ್ತಾ ಹೋದ್ರೆ. ಇವತ್ತು ಏನು ಕ್ರೌರ್ಯದಿಂದ ಪುರುಷ ಪ್ರಧಾನ ಸಮಾಜ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ, ಅವರು ಅದನ್ನ ಕೇಳಿದ್ರೆ ಖಂಡಿತವಾಗಿ ದೌರ್ಜನ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಅಂಥದನ್ನ ಅರಿವಿನ ಅಂತಃಕರಣಕ್ಕೆ ತಗೋಬೇಕಾಗತ್ತೆ. ಅರಿವಿನ ಮೂಲಕ ಅದರ ವಿಶ್ಲೇಷಣೆ ಮಾಡಿ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಎಲ್ಲ ಶೋಷಣೆಗಳು ಕೂಡ ಮುಕ್ತವಾಗುತ್ತೆ, ಎಲ್ಲ ಶೋಷಣೆಗಳು ಇಲ್ದಂಗಾಗುತ್ತೆ. ಆದರೆ ಇವತ್ತು ಬಸವಣ್ಣನನ್ನ ನಾವು ಯಾವಾಗಲೂ ಯಾಕೆ ಪ್ರಸ್ತುತ ಅಂತೀವಿ ಅಂದ್ರೆ ಅವರ ವಚನಗಳಲ್ಲಿ ಅಂತ ವೈಚಾರಿಕ ಶಕ್ತಿ ಇದೆ. ಅಂತ ಅಸಮಾನತೆಯ ಬೇರ್ ಸಮೇತ ಕಿತ್ತಾಗುವಂತ ಒಂದು ಶಕ್ತಿ ಇದೆ. ಅದನ್ನ ನಾವು ಅನುಸರಿಸಬೇಕಾಗತ್ತೆ. ಪ್ರವೀಣ, ನೀನು ಕೂಡ ಬಸವಣ್ಣನ ವಚನಗಳನ್ನ ತುಂಬಾ ಓದಿದ್ರೆ ನಿನ್ನ ವೈಚಾರಿಕ ಪ್ರಗತಿ ಇನ್ನೂ ಹೆಚ್ಚಾಗುತ್ತೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಓಕೆ ಶಾರದಾ ಅವರೇ, ಆಗ್ಲೇ ನಾವು ದಯೆಯ ಧರ್ಮದ ಬಗ್ಗೆ ಆ ವಚನವನ್ನ ಆಲಿಸೋಣ.
ದಯವಿಲ್ಲದ ಧರ್ಮವೋ ದಯವಿಲ್ಲದ ಧರ್ಮವೋ ದೇವೋದಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವಿಲ್ಲದ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ಅಂತಲ್ಲದೊಲ್ಲನಯ್ಯ ಕೂಡಲ ಸಂಗಯ್ಯ ಅಂತಲ್ಲದೊಲ್ಲನಯ್ಯ ದಯವಿಲ್ಲದ ಧರ್ಮವೋ ದೇವೋದಯ. ಶಾರದಾ ಅವರೇ, ಇವತ್ತಿನ ದಿನಗಳಲ್ಲಿ ವಚನ ಅನ್ನೋದನ್ನ ಓದೋರೇ ಇಲ್ಲ ಅಂತಾನೆ ಹೇಳ್ಬೋದು. ಈ ವಚನ ಪರಂಪರೆ ಉಳಿಸುವಲ್ಲಿ ತಮ್ಮ ವಚನ ಗಾಯನ ನಿಜವಾಗ್ಲೂ ಬಹಳ ಒಂದು ಯಶಸ್ಸಿಯನ್ನ ಕಂಡಿದೆ. ಜನಸಾಮಾನ್ಯರಿಗೆ ಈ ಸಾಹಿತ್ಯವನ್ನ ಕಿವಿಗೆ ತಲುಪಿಸಲಿ ತಾವು ಸಾಕಷ್ಟು ಸಫಲತೆಯನ್ನ ಕಂಡಿದ್ದೀರಿ ಅಂತ ನನ್ನ ಭಾವನೆ. ಇದರಲ್ಲಿ ಎಷ್ಟು ಯಶಸ್ಸು ಗಳಿಸಿದಿರಿ ಅಂತ ತಮಗೆ ಅನಿಸ್ತಾ ಇದೆ? ಈ ಬಗ್ಗೆ ತಾವೇನು ಹೇಳಕ್ ಬಯಸ್ತೀರಾ? ನಾನು ಕಾರ್ಯಕ್ರಮಗಳಿಗೆ ಹೋದಂತ ಸಂದರ್ಭದಲ್ಲಿ ಮೇಡಮ್, ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಜೊತೆಗೆ ವಚನ ಗಾಯನ ನಾನು ಜಾಸ್ತಿ ಒತ್ತು ಕೊಡ್ತೀನಿ. ಯಾಕಂದ್ರೆ ಈಗ ನೀವು ಹೇಳಿದಂಗೆ ಓದೋರು ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಈ ತರ ನಾವು ಗಾಯನದ ಮೂಲಕ ಅವ್ರಿಗೆ ಸಂಗೀತದ ಮೂಲಕ ಕೇಳಿಸಿದಾಗ ಅವ್ರಿಗೆ ಕಿವಿಗೂ ತಲುಪುತ್ತೆ, ಅದು ಮನದಟ್ಟಾಗುತ್ತೆ ಅವರಿಗೆ. ಹೀಗಾಗಿ ಮತ್ತೆ ಸಂಘ ಸಂಸ್ಥೆಗಳು ಈ ತರದ ಪ್ರೋಗ್ರಾಮ್ಗಳು ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಅವಾಗ ಜನರಿಗೆ ತಲುಪಬೇಕಂದಾಗ ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳು ನಮ್ದು ಮಾಡಿದಾಗ ನಾವು ಅದ್ರ ಜೊತೆ ನಾವು ವಚನ ಗಾಯನ ಇನ್ನಷ್ಟು ಬೆಳೆಸಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಖಂಡಿತ. ಈಗ ಶಾರದಾ ಅವರ ಮಾತನ್ನ, ಯಾಕೆಂದ್ರೆ ದಯವೇ ಧರ್ಮದ ಮೂಲ ಅಂತ ಹೇಳಿದ್ರಲ್ಲ, ಬಹುಶಃ ಬಸವಣ್ಣನವರು ಹೇಳಿರುವಂತದ್ದು ಎಂತ ವೈಚಾರಿಕ ನೆಲೆಗಟ್ಟಿನಲ್ಲಿದೆ ಅಂತ ಅಂದ್ರೆ, ದಯನೇ ಇಲ್ಲದ ಮೇಲೆ ಆ ಧರ್ಮ ಅಲ್ಲ ಅಂತ. ಅವರು ನಿಜವಾದ ಮಾನವ ಧರ್ಮದ ಪ್ರತಿಪಾದಕರು. ಅವರು ಏನು ವರ್ಣಾಶ್ರಮ ಶತಶತಮಾನಗಳಿಂದ ಸಮಾಜವನ್ನ ನುಂಗಿ ನುಣಿತಾ ಇದ್ದಂತ ವರ್ಣಾಶ್ರಮ ಧರ್ಮದ ವಿರುದ್ಧವಾಗಿ ನಿಂತು ಇಂಥ ಒಂದು ಸಂದೇಶಗಳನ್ನ ವೈಚಾರಿಕವಾಗಿ ಕೊಡ್ತಾ ಹೋಗ್ತಾರೆ ಅಂದ್ರೆ, ಖಂಡಿತವಾಗಿ ಇದನ್ನ ಎಷ್ಟು ಲಯಬದ್ಧವಾಗಿ ನಮ್ಮ ಶಾರದಾ ಹಾಡಿದ್ರು ಅಂದ್ರೆ, ನಾವು ಹೇಳೋದನ್ನ ಮಾತಿನಲ್ಲಿ ಹೇಳೋದಕ್ಕಿಂತ ಅದನ್ನ ರಾಗವಾಗಿ ಹೇಳಿದ್ರೆ ಜನಕ್ಕೆ ಎಷ್ಟು ಮುಟ್ಟುತ್ತೆ ಅನ್ನೋ ಕಾರಣದಿಂದಾನೇ ವಚನಕಾರರು ಲಯಬದ್ಧವಾಗಿ ವಚನಗಳನ್ನು ರಚಿಸೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಯಾವುದೇ ಕಾವ್ಯ ಲಯ ಇಲ್ದಿದ್ರೆ ಖಂಡಿತವಾಗಿ ಆ ಕಾವ್ಯಕ್ಕೆ ಒಂದು ಶಕ್ತಿ ಇರಲ್ಲ. ಅದು ಲಯವೇ ಕಾವ್ಯದ ಶಕ್ತಿ. ಹಾಗಂತ ಹಾಡಿದ್ದೆಲ್ಲವೂ ಕಾವ್ಯನೇ ಅಂತಾನೂ ಅನ್ಕೋಬೇಕಾಗಿಲ್ಲ. ಆದ್ರೆ ವಚನಗಳ ಒಂದು ಕಾವ್ಯದ ಶಕ್ತಿಯ ಹಿಂದೆ ಇಂತಹ ಲಯ ಒಂದು ರಾಗವಾಗಿ ಎಷ್ಟು ಕೆಲಸವನ್ನ ಮಾಡುತ್ತೆ, ಜನರನ್ನ ಮುಟ್ಟುತ್ತೆ, ಅನಕ್ಷರಸ್ಥರನ್ನು ಕೂಡ ಮುಟ್ಟುತ್ತೆ. ಹೌದಲ್ವಾ? ಇವತ್ತು ನಾವು ಅಕ್ಷರಸ್ಥರು ಮಾತ್ರ ವಚನಗಳನ್ನ, ಈಗ ತಾನೇ ಹೇಳ್ದು, ಅಕ್ಷರಸ್ಥರು ಮಾತ್ರ ನಾವು ವಚನಗಳನ್ನ ಓದಬೇಕು ಅಂತ ಇಲ್ಲ. ಅನಕ್ಷರಸ್ಥರು ಕೂಡ ಅದನ್ನ ಕೇಳೋದ್ರ ಮೂಲಕ, ಹಾಡಿನ ಮೂಲಕ ಅದನ್ನ ಅನುಭವಿಸೋದ್ರ ಮೂಲಕ ನಿಜವಾಗೂ ಕೂಡ ಅವರ ಒಂದು ವೈಚಾರಿಕ ನೆಲೆಗಟ್ಟಿಗೆ ತಮ್ಮ ಒಂದು ಕೈಂಕರ್ಯವನ್ನ, ತಮ್ಮ ಒಂದು ಕಾಣಿಕೆಯನ್ನ ಖಂಡಿತ ಕೊಡೋದಕ್ಕೆ ಸಾಧ್ಯ. ಅವರ ಬದುಕನ್ನ ಸರಿಯಾದಂತ ರೀತಿಯಲ್ಲಿ ನಡೆಸೋದಕ್ಕೆ ಸಾಧ್ಯತೆ ಇದೆ. ಓಕೆ. ಹಾಗೇನೆ 12ನೇ ಶತಮಾನದಲ್ಲಿ ಅಂದ್ರೆ ಬಸವಣ್ಣವರ ಕಾಲದಲ್ಲಿ ಹಲವಾರು ವಚನಕಾರ್ತಿಯರು ಕೂಡ ಬಂದು ಹೋದ್ರು. ಖಂಡಿತ. ಸೊ ಇವರೆಲ್ಲರೂ ಕೂಡ ಜೊತೆಯಾಗಿ ಈ ಒಂದು ಸಮಾನತೆ, ಪುರುಷ ಮಹಿಳೆ ಅನ್ನೋ ಅಸಮಾನತೆಯನ್ನ ಹೋಗ್ಲಾಡಿಸಬಹುದು ಅಥವಾ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದ್ರು ಆಗಿನ ಕಾಲದಲ್ಲಿ. ಸೊ ಇದರ ಬಗ್ಗೆ ಬಸವಣ್ಣವರ ಚಿಂತನೆಯ ಜೊತೆಗೆ ಆಗ ಬಂದಂತಹ ವಚನಕಾರ್ತಿಯರ ಒಂದು ಕೊಡುಗೆ ಕೂಡ ತಿಳ್ಕೊಳ್ಳೋದು ಈ ಸಂದರ್ಭದಲ್ಲಿ ಒಂದು ಪ್ರಸ್ತುತ ಅಂತ ಅನ್ಕೊಳ್ತೀನಿ. ಇದ್ರ ಬಗ್ಗೆ ವಿದ್ಯಾ, ಬಸವಣ್ಣನ ಸಮಾನತೆಯ ಆಶಯವೇ ಮಹಿಳೆ ಮೇಲೆ ನಡೀತಾ ಇರುವಂತ ಬೇರೆ ಬೇರೆ ರೀತಿಯ ದೌರ್ಜನ್ಯಗಳನ್ನ ಕಡಿಮೆ ಮಾಡೋದು. ಅಲ್ಲೂ ಕೂಡ ಪುರುಷ ಮಹಿಳೆ ಸಮಾನತೆಯನ್ನ ತರಬೇಕು ಅಂತ, ಏನು ಮೇಲು ಕೀಳು ಜಾತಿಯ ಸಮಾನತೆಯನ್ನ ತರುವಂತದ್ದು, ಮೇಲು ಕೀಳು ಇಲ್ಲದಂತೆ ಮಾಡುವಂತ ಒಂದು ವ್ಯವಸ್ಥೆಯ ಸಾಮಾಜಿಕ ಜಾಗೃತಿ ಒಂದ್ ಕಡೆ ಆದ್ರೆ, ಮಹಿಳೆ ಮೇಲೆ ನಡೀತಾ ಇರುವಂತ ಬೇರೆ ಬೇರೆ ರೀತಿಯ ದೌರ್ಜನ್ಯಗಳು, ಅವಳು ವಿಧವೆ ಆಗಿರಬಹುದು, ಮತ್ತೆ ಅವಳು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅವಳು ಅನುಭವಿಸ್ತಾ ಇದ್ದಂತ ಬೇರೆ ಬೇರೆ ನೋವುಗಳಾಗಿರ್ಬೋದು, ಇವೆಲ್ಲಕ್ಕೂ ಕೂಡ ಒಂದು ಉತ್ತರವನ್ನ ಕಂಡ್ಕೋಬೇಕು ಅಂತ ಬಸವಣ್ಣವರು ತುಂಬಾ ಶ್ರಮಿಸಿದ್ರು. ಪುರುಷ ಮಾಡ್ತಾ ಇರುವಂತ ಮತ್ತೆ ವರ್ಣಾಶ್ರಮ ಧರ್ಮದಲ್ಲಿ ಮಹಿಳೆ ಮೇಲೆ ಆಗ್ತಾ ಇರುವಂತ ಬೇರೆ ಬೇರೆ ರೀತಿಯ ದೌರ್ಜನ್ಯಗಳನ್ನ
ಒಂದು ಉತ್ತರವಾಗಿ ಅವರು ಸಮಾನತೆಯನ್ನು ತಂದರು. ಮೊಟ್ಟ ಮೊದಲು ಮಹಿಳೆಯರಿಗೆ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡೋದ್ರ ಮೂಲಕ ಅವರು ಮಿಕ್ಕೆಲ್ಲ ಸ್ವಾತಂತ್ರ್ಯಕ್ಕೆ ಒಂದು ಹಾದಿಯನ್ನು ಹಾಕಿಕೊಟ್ರು. ನಿಮಗೆ ಗೊತ್ತಿದೆ, ಅಕ್ಕಮಹಾದೇವಿಯಾಗಿ 35 ಜನ ವಚನಕಾರ್ತಿಯರು ನಮ್ಮ ಮುಂದೆ ಇದೆ. ನಿಮಗೆ ಅಕ್ಕನ ವಚನಗಳ ಬಗ್ಗೆ ತುಂಬ ನಿಮಗೆ ಗೊತ್ತಿರುವಂಥದ್ದು. ಮತ್ತು ಅಕ್ಕ ಇಡೀ ಮಹಾಮನೆಯ ಮತ್ತು ಕಲ್ಯಾಣ ಕ್ರಾಂತಿಯ ಮುಂಚೂಣಿಯಲ್ಲಿ ನಿಂತು ಮಿಕ್ಕೆಲ್ಲ ವಚನಕಾರ್ತಿಯರಿಗೆ ಒಂದು ಮಾದರಿಯಾಗಿದ್ದು, ಮತ್ತು ಕನ್ನಡದ ಮೊಟ್ಟ ಮೊದಲ ಕವಿಯತ್ರಿ ಕೂಡ ಅಕ್ಕ. ಇಂತಹ ಒಂದು ಸಂದರ್ಭದಲ್ಲಿ ಅಕ್ಕನ ಜೊತೆಗೂಡಿ 35 ಜನ ಏನು ವಚನಕಾರ್ತಿಯರು ತಮ್ಮ ವಚನಗಳ ಮೂಲಕ ಇಡೀ ವಚನ ಸಾಹಿತ್ಯ ಸಂಪತ್ತನ್ನ ಮುಂದುವರಿಸ್ತಾ ಹೋದ್ರು, ಅದನ್ನ ಬೆಳೆಸಿದ್ರು. ಇವತ್ತು ಬಹುಶಃ ಇಡೀ ಪ್ರಪಂಚದ ಸಾಹಿತ್ಯದ ಒಂದು ಸಂದರ್ಭದಲ್ಲಿ ಇಷ್ಟೊಂದು ವಚನಕಾರ್ತಿಯರು ಒಂದು ಸರಿ ಆವಿರ್ಭವಿಸಿ ಬಂತಲ್ಲ, ಒಂದು ಕಾಲಘಟ್ಟದಲ್ಲಿ ಬಂತಲ್ಲ, ಇದು ಬಹುಶಃ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ಕೊಡುಗೆ. ಬಹುಶಃ ಯಾವ ನಾಡಿನಲ್ಲೂ ಯಾವ ದೇಶದಲ್ಲೂ ಇಷ್ಟೊಂದು ಲೇಖಕಿಯರು ಅನ್ಕೊಂಡ್ಬಿಡೋಣ ವಚನಕಾರ್ತಿಯರನ್ನ, ಅಷ್ಟೊಂದು ಜನ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ಸುಧಾರಾಣಿ ಅಂತ ವಿಜಯನಗರದಿಂದ ಕರೆ ಮಾಡಿದ್ದಾರೆ. ಏನಿದೆ ಅವರ ಪ್ರಶ್ನೆ ಕೇಳೋಣ. ನಮಸ್ಕಾರ ಸುಧಾರಾಣಿ ಅವರೇ. ನಮಸ್ಕಾರ. ಕೇಳಿಮ್ಮ. ಬಸವ ಜಯಂತಿಯ ಶುಭಾಶಯಗಳು ಮತ್ತು ವಾಹಿನಿಗೂ ಅಭಿನಂದನೆಗಳು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ. ಹೇಳಿ. ಧನ್ಯವಾದಗಳು. ಹೇಳಿಮ್ಮ. ಅದೇ ನಾವು ಇವಾಗ ಮಹಿಳೆಯರ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ, ಈಗಿನ ಕಾಲದಲ್ಲಂತೂ ಮಹಿಳೆಯರು ಸಮಾನತೆ ಇರಲಿ ಸ್ವೇಚ್ಛಾಚಾರವಾಗಿ ಬದುಕ್ತಾ ಇದ್ದಾರೆ. ಅದಕ್ಕೆ ಬಸವಣ್ಣನವರ ನಿಲುವು ಏನಿತ್ತು ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಹೌದಾ ಸುಧಾರಾಣಿ ಅವರೇ, ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಗೆ ತುಂಬ ವ್ಯತ್ಯಾಸ ಇದೆ, ತಮಗೆ ಗೊತ್ತಿದೆ ಹೌದಲ್ವಾ? ನಮಗೆ ವಿದ್ಯೆ ಎಷ್ಟೋ ಸಂದರ್ಭದಲ್ಲಿ ಮತ್ತೆ ನಮ್ಮ ಏನು ಆಧುನಿಕ ಯುಗ ಇದೆಯಲ್ಲ, ಆ ಆಧುನಿಕ ಯುಗ ನಮಗೆ ಸ್ವೇಚ್ಛೆಯನ್ನು ತಂದುಕೊಟ್ಟಿದೆ. ಆದರೆ ಸ್ವತಂತ್ರವೇ ಬೇರೆ, ಸ್ವೇಚ್ಛೆಯೇ ಬೇರೆ. ಆದರೆ ನಿಜವಾಗೂ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಬಸವಣ್ಣವರು, ನಮಗೆ ಸ್ವಾತಂತ್ರ್ಯ ಬೇಕು, ಸ್ವಾತಂತ್ರ್ಯದ ಮೂಲಕ ನಮ್ಮೆಲ್ಲ ಹಕ್ಕುಗಳನ್ನು ಪಡ್ಕೊಳ್ಳೋಣ, ಆದರೆ ಸ್ವೇಚ್ಛಾಚಾರ ಯಾವತ್ತೂ ಒಳ್ಳೆಯದಲ್ಲ ಅಂತ. ಅದಕ್ಕಾಗಿಯೇ ಆ ಕಾಲಘಟ್ಟದಲ್ಲಿ ಇದ್ದಂಥ ವೇಶ್ಯೆಯರನ್ನು ಪುಣ್ಯಶ್ರೀಗಳಾಗಿ ಮಾಡಿದಂಥ ನಿಜವಾದಂಥ ಕೆಲಸವನ್ನು ಬಸವಣ್ಣವ್ರು ಮಾಡಿದ್ರು. ಅವರೆಲ್ಲ ಪುಣ್ಯಶ್ರೀಗಳಾಗಿ ವೇಶ್ಯಾವೃತ್ತಿಯನ್ನೇ ಬಿಟ್ಟು ಅವರು ಕುಟುಂಬಸ್ಥರಾಗುವಂಥ ಒಂದು ಸಂದರ್ಭವನ್ನು ಕೂಡ ಬಸವಣ್ಣವರು ಕಲ್ಪಿಸ್ಕೊಟ್ರಲ್ಲ. ಬಹುಶಃ ಅದು ಸ್ವೇಚ್ಛೆ ಆಗಬಾರ್ದು ಅನ್ನೋದನ್ನು ಪ್ರತಿಪಾದಿಸುವಂಥದ್ದೇ ಅಲ್ವಾ ಸುಧಾರಾಣಿಯವರೇ? ಅದರಿಂದ ಸ್ವೇಚ್ಛೆ ನಮಗೆ ಬೇಕಾಗಿಲ್ಲ, ಸ್ವತಂತ್ರ ಬೇಕು. ನಮಗೆ ನಮ್ಮ ಮೇಲೆ ನಡೆಯುವಂಥ ದೌರ್ಜನ್ಯಗಳಿಗೆ ಕೊನೆ ಆಗಬೇಕು. ಓಕೆ, ಬಹಳ ಉತ್ತಮವಾಗಿ ಅದಕ್ಕೆ ಪ್ರತಿಕ್ರಿಯಿಸಿದ್ರಿ ಅಂತ ಅನ್ಕೊಳ್ತೀನಿ ಶೈಲಾ ಅವರೇ. ಮುಂದೆ ಶಾರದಾ ಅವರೇ, ತಮಗೆ ಒಂದು ಪ್ರಶ್ನೆ. ಮನುಷ್ಯ ಸ್ವಾರ್ಥಿಯಾಗಿ ಬದುಕ್ತಾ ಇರ್ತಾನೆ. ಈ ಸ್ವಾರ್ಥಿಯಾಗಿ ಬದುಕೋದ್ರ ಜೊತೆಗೆ ತಾನು ಬದುಕಿ ಬೇರೆಯವರನ್ನು ಕೂಡ ತನ್ನ ದಾರಿಯಲ್ಲಿ ಕರೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಬಸವಣ್ಣನವರ ಒಂದು ವಚನವನ್ನ ಕೇಳಿಸಬಹುದಾ ತಾವು? ಖಂಡಿತ ಮೇಡಮ್, ಖಂಡಿತ. ಶಾರದಾ ಅವರು ಈಗ ನಿಜವಾಗೂ ಕೂಡ ಏನು ಬಂದಿರಿ ಹದಳು ಇದ್ದಿರಿ ಎಂದರೆ ನಿಮ್ಮ ಮೈ ಸಿರಿ ಆರಿ ಹೋಗಿದೆ, ಆ ವಚನವನ್ನು ಹಾಡಿದ್ರೆ ಅದಕ್ಕೆ ತುಂಬಾ ಕಾರ್ಲೇಟ್ ಆಗಿದೆ. ಖಂಡಿತ ಮೇಡಮ್. ಏನೇ ಬಂದಿರಿ ಏನೇ ಬಂದಿರಿ ಹದುಳವಿದ್ದಿರೆ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ನಿಮ್ಮ ಸಿರಿ ಹೊಟ್ಟೆ ಒಡೆವುದೇ, ಏನೇ ಬಂದಿರಿ ಏನೇ ಬಂದಿರಿ ಕೊಡಲಿಲ್ಲದಿರ್ದಡೋದು ಗುಣವಿಲ್ಲದಿರ್ದೊಡೆ, ಕೊಡಲಿಲ್ಲದಿರ್ದಡೋದು ಗುಣವಿಲ್ಲದಿರ್ದೊಡೆ, ಕೆಡಹಿ ಮೋಗ ಕೊಯ್ವ ನಮ್ಮ ಕುಡಲ ಸಂಗಮ ದೇವ, ಕೆಡಹಿ ಮೋಗ ಕೊಯ್ವ ನಮ್ಮ ಕುಡಲ ಸಂಗಮ ದೇವ, ಏನೇ ಬಂದಿರಿ ಏನೇ ಬಂದಿರಿ ಹದುಳವಿದಿರೆ
ಎಂದರೆ ನಿಮ್ಮ ಮೈ ಸಿರಿ ಹಾರಿಯುವುದೇ, ಕುಳ್ಳಿರೆಂದರೆ ನಿಮ್ಮ ನೆಲ ಕುಳಿಯುವುದೇ, ಒಡನೆ ನುಡಿದರೆ ನಿಮ್ಮ ಸಿರಿ ಹೊಟ್ಟೆ ಒಡೆಯುವುದೇ, ಏನೇ ಬಂದಿರಿ. ಅದ್ಭುತವಾದಂತಹ ಗಾಯನ ಮೇಡಮ್. ಸಮಯ ಸರಿದಿದ್ದೇ ಗೊತ್ತಾಗಿಲ್ಲ, ಇನ್ನೇನು ಮುಗಿತಾ ಬಂದಿದೆ. ಆದ್ರೂ ಕೂಡ ಕೊನೆಯದಾಗಿ ಶೈಲಾ ಅವರೇ, ನಿಮಗೊಂದು ಪ್ರಶ್ನೆ. ನೀವು ಮಹಿಳಾ ಪರ ಹೋರಾಟಗಾರ್ತಿ, ಬಸವಣ್ಣನವರ ಹೋರಾಟದ ತತ್ವಗಳನ್ನ ನಿಮ್ಮ ಮಹಿಳಾ ಹೋರಾಟಕ್ಕೆ ಅಳವಡಿಸಿಕೊಂಡು ನೀವು ಸಾಕ್ತಾನೆ ಬಂದಿದ್ದೀರಾ. ಈ ವೈಚಾರಿಕತೆಯ ನೆಲೆಗಟ್ಟಿನಲ್ಲಿ ಸ್ತ್ರೀ ಪುರುಷ ಸಮಾನತೆ ಇದರಲ್ಲಿ ನಿಮ್ಮ ಮಹಿಳಾ ಹೋರಾಟಗಾರ್ತಿಯಾಗಿ ಯಾವ ರೀತಿ ಸಾಫಲ್ಯತೆಯನ್ನ ಕಂಡಿದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮಹಿಳೆಯರಿಗೆ ಒಂದು ಚಿಕ್ಕದಾಗಿ ವಿವರಣೆಯನ್ನ ನೀಡಬೇಕಾಗಿ. ಖಂಡಿತ ವಿದ್ಯಾ. ಬಹುಶಃ ಬಸವಣ್ಣನವರು ಎಲ್ಲ ಕಾಲದಲ್ಲೂ ಕೂಡ ಅವರು ನಮಗೆ ಯುಗದ ಉತ್ಸಾಹವೇ, ಎಲ್ಲ ಯುಗದ ಉತ್ಸಾಹವೂ ಕೂಡ. ಅಲ್ಲಮ ಪ್ರಭು ಅವ್ರ ಬಗ್ಗೆ ಹೇಳ್ತಾರೆ ಬಸವಣ್ಣನವ್ರನ್ನ ಯುಗದ ಉತ್ಸಾಹ ಅಂತ. ಬಹುಶಃ ಅವರು ಎಲ್ಲ ಕಾಲದ ಯುಗದ ಉತ್ಸಾಹವೂ ಕೂಡ, ಮತ್ತೆ ಆ ಚಳುವಳಿ, ವಚನ ಕ್ರಾಂತಿಯ ಏನ್ ಚಳುವಳಿ ಇತ್ತಲ್ಲ, ಅದು ಎಲ್ಲ ಕಾಲಕ್ಕೂ ಕೂಡ ಹಾಗೆ ಮುಂದುವರ್ಕೊಂಡು ಬಂದಿದೆ ಅನ್ನೋದನ್ನ ಖಂಡಿತವಾಗಿ ಹೇಳ್ಬೋದು. ನನ್ನ ಮಹಿಳಾ ಹೋರಾಟದ ಸಂದರ್ಭದಲ್ಲಿ ನಾನು ಮೊಟ್ಟ ಮೊದಲು ಅವರ ಬಸವಣ್ಣನವರ ನಿಜವಾದ ತತ್ವವನ್ನ ಏನ್ ತಗೋತೀನಿ ಅಂದ್ರೆ ನಡೆನುಡಿ ಸಿದ್ಧಾಂತವನ್ನ. ಆ ನಡೆನುಡಿ ಸಿದ್ಧಾಂತ ಯಾವುದು? ಕಳಬೇಡ, ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬಹುಶಃ ಈ ವಚನ ಇದೆಯಲ್ಲ, ಈ ವಚನವೇ ನನ್ನ ಎಲ್ಲ ಹೋರಾಟಗಳಿಗೆ ಮೂಲಾಧಾರವಾಗಿರುತ್ತೆ. ಇವೆಲ್ಲವನ್ನೂ ಕೂಡ ನಾವು ಅನುಸರಿಸೋದ್ರೆ, ಈ ಎಲ್ಲಾ ಕೆಟ್ಟತನಗಳನ್ನ ನಾವು ಬಿಡ್ತಾ ಹೋದ್ರೆ ಖಂಡಿತ ಮನುಷ್ಯರಾಗ್ತೀವಿ. ವಿಶ್ವ ಮಾನವನಾಗಿರುವಂತ ಬಸವಣ್ಣನವರು ಹೇಗೆ ಅವರು ಇಡೀ ಬದುಕಿನುದ್ದಕ್ಕೂ ಸಾಧನೆ ಮಾಡ್ಕೊಂಡು ಬಂದ್ರ, ನಾವು ನಮ್ಮ ಚಿಕ್ಕ ಚಿಕ್ಕ ವ್ಯವಸ್ಥೆಯಲ್ಲೂ ಕೂಡ ಅಂತಹ ಸಾಮಾಜಿಕ ಕ್ರಾಂತಿಯನ್ನ, ಅಂತಹ ಸಾಮಾಜಿಕ ಜಾಗೃತಿಯನ್ನ ನನ್ನ ಜನರ ಮಧ್ಯದಲ್ಲಿ ಮಾಡ್ತಾ ಹೋದ್ರೆ ಖಂಡಿತವಾಗಿ ಅವರ ನಡೆನುಡಿ ಸಿದ್ಧಾಂತದ, ಅವರ ತತ್ವಗಳ ಆಶಯಗಳು ನಮ್ಮ ಚಳುವಳಿಗಳಲ್ಲೂ ಕೂಡ ಮುಂದುವರ್ಕೊಂಡು ಹೋಗುತ್ತೆ, ಎಲ್ಲ ಜನಕ್ಕೂ ಕೂಡ ಅದು ತಲುಪುತ್ತೆ. ಆ ಕಳಬೇಡ ಕೊಳಬೇಡ ಅನ್ನೋ ಒಂದು ವಚನದ ಮೂಲಕ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಹಾಗೆ ಕಾರ್ಯಕ್ರಮದಲ್ಲಿ ಬಂದಿಕ್ಕೆ ತಮ್ಮ ಧನ್ಯವಾದವನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಈ ಒಂದು ವಚನದ ಮುಖ್ಯ ನಿಮಗೂ ಕೂಡ ಧನ್ಯವಾದಗಳು. ಹುಸಿಯ ನುಡಿಯಲು ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಸೈಹ ಪಡಬೇಡ, ಕಾಳಬೇಡ, ಕೊಲಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರಾಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ, ಕಾಣಬೇಡ, ಕೊಲಬೇಡ, ಕಾಣಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನರಿಗ ಸೈಹ ಪಡಬೇಡ, ಕಾಣಬೇಡ, ಕೊಲಬೇಡ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮ್ಮಿಬ್ಬರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು.